ಮಾನವ ಜೀವಿತದಲ್ಲಿ ಕೆಲವೊಂದು ಸಂಗತಿಗಳು ಈಗ ಅವಶ್ಯಕವಾಗಿಬಿಟ್ಟಿದೆ. ಅದು ದಿನನಿತ್ಯ ಜೀವಿತಕ್ಕಂತೂ ಅವಶ್ಯಕವಾಗಿಬಿಟ್ಟಿರುವಂಥ ಕೆಲವು ಸಂಗತಿಗಳು. ಉದಾಹರಣೆಗೆ ಕರೆಂಟ್ ಬೇಕೇ ಬೇಕು. ಫ್ಯಾನು, ಅಡುಗೆಯಲ್ಲಿ ಲೈಟ್ ಹತ್ತಲಿಕ್ಕೆ, ಇದೆಲ್ಲ ನಮಗೆ ಇವಾಗ ಭಾಳ ಅವಶ್ಯಕವಾಗಿಬಿಟ್ಟಿದೆ. ಹಾಗೆ ನೀರು ಬೇಕೇ ಬೇಕು. ಹಾಗೆ ನಾವು ನೋಡುವಾಗ ನೀರಷ್ಟೇ ಅಲ್ಲ, ಮನೆಯಲ್ಲಿ ಗ್ಯಾಸ್ ಬೇಕೇ ಬೇಕು. ಅದ್ರ ಜೊತೆಗೆ ಇವಾಗಂತೂ ನೀವು ಈ ಕಾರ್ಯಕ್ರಮ ನೋಡ್ತಾ ಇರುವಂಥದ್ದು ಇಂಟರ್ನೆಟ್ ಮುಖಾಂತರ. ಸೊ ಇಂಟರ್ನೆಟ್ ಕೂಡ ಅಷ್ಟೇ ಅವಶ್ಯಕವಾಗಿಬಿಟ್ಟಿದೆ. ಇಂಟರ್ನೆಟ್ ಇರಲಿಲ್ಲ ಅಂದರೆ ಜೀವನ ಹೇಗಪ್ಪ ಅಂತ ಕೆಲವರು ಯೋಚಿಸುವಂಥ ದಿನಗಳಲ್ಲಿ ನಾವು ಇದ್ದೇವೆ. ಪ್ರಿಯರೇ, ನಾವು ಆತ್ಮೀಕವಾದ ಕೆಲವು ಅವಶ್ಯಕ ಸಂಗತಿಗಳನ್ನು ಯೋಚಿಸೋಣ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಕ್ಕಾಗಿ ನೀನು ನಿನ್ನ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಆತನನ್ನ ರಕ್ಷಕನು ಒಡೆಯನು ಎಂಬುದಾಗಿ ಅಂಗೀಕರಿಸಿ ರಕ್ಷಣೆ ಹೊಂದಿ ಆರಂಭಿಸಿರುವಂಥ ಆ ನಿರ್ಧಾರ ಅವಶ್ಯಕವಾದದ್ದು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎರಡನೇದು, ನಿನ್ನ ನಂಬಿಕೆಯನ್ನ ನೀನು ವೈಯಕ್ತಿಕವಾಗಿರುವ ಈ ನಂಬಿಕೆಯನ್ನ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗುವಂತೆ ಆ ಯೇಸುವಿಗೆ ವಿಧೇಯ ಶಿಷ್ಯನು ಎಂಬುದನ್ನು ತಿಳಿಸುವುದಕ್ಕಾಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥದ್ದು ಎರಡನೆಯ ಅವಶ್ಯಕವಾದ ಅನುಭವ. ಮೂರನೆಯದು, ಪರಿಶುದ್ಧಾತ್ಮನ ವಾಗ್ದಾನ ಯೇಸು ಸ್ವಾಮಿ ಮಾಡಿದ್ರು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಲೂಕನ್ ಸುವಾರ್ತೆಯಲ್ಲಿಯೂ ಮತ್ತು ಈ ಯೋಹಾನನ ಸುವಾರ್ತೆ 14, 15, 16 ಅಧ್ಯಾಯಗಳಲ್ಲಿಯೂ ಪರಿಶುದ್ಧಾತ್ಮನ ವಿಷಯವಾದಂಥ ವಾಗ್ದಾನ ಮಾಡಿದ್ರು. ಆ ಅಭಿಷೇಕವನ್ನ ಹೊಂದುವಂಥದ್ದು ಅವಶ್ಯಕವಾದಂಥ ಮೂರನೇ ಅನುಭವ. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ನಾವು ಕಳೆದ ಅಧ್ಯಯನದಿಂದ ಆರಂಭಿಸಿರುವಂಥ ಮಹತ್ವದ ಅಂಶ ಏನಂದ್ರೆ, ನಾವು ಬಹಳ ಮುಖ್ಯವಾಗಿ ಈ ಅನುಭವ ಪರಿಶುದ್ಧಾತ್ಮ ಭರಿತತೆಯನ್ನು ಕಾಪಾಡಿಕೊಳ್ಳಬೇಕು. ಅಭಿಷೇಕ ಆಯಿತು, ಆದರೆ ಆ ಅಭಿಷೇಕ ಆದ ಮೇಲೆ ಆ ಪರಿಶುದ್ಧಾತ್ಮ ಭರಿತ ಅನುಭವ ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಅದು ಯಾವಾಗಲೂ ತುಂಬಿ ತುಳುಕುವ ಅನುಭವವಾಗಿರಬೇಕು. ಅದನ್ನು ನಾವು ಈ ಎರಡನೇ ಭಾಗ ಇದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಾವು ಪರಿಶುದ್ಧಾತ್ಮ ಭರಿತ ಅನುಭವವನ್ನು ಹೇಗೆ ಕಾಪಾಡಿಕೊಳ್ತಾ ಇರಬೇಕು, ಇದರ ಮಹತ್ವ ನಾವು ಗುರುತಿಸೋಣ. ಇದರ ಮಹತ್ವ ಬಹಳ ವಿಶೇಷವಾಗಿ ನಾವು ನೋಡಿದ್ದೇವೆ. ನಾವು ಈ ಅಂಶ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಏನಂದ್ರೆ, ನಮ್ಮಲ್ಲಿ ಒಂದು ಹಸಿವೆ ಇರಬೇಕು, ಪ್ರತಿ ದಿನದ ಬಯಕೆ ಇರಬೇಕು. ನಾನು ಹೊಸದಾಗಿ ಆ ಬಲ ಹೊಂದಬೇಕು, ತಿರುಗಿ ಬಲ ಹೊಂದಬೇಕು, ತಿರುಗಿ ಅಭಿಷೇಕ ಹೊಂದಬೇಕು ಅನ್ನುವಂಥ ಅಪೇಕ್ಷೆ ಇರಬೇಕು. ಈ ವಿಷಯ ನಾನು ಹೊಂದಿದ ಮೇಲೆಯೂ ಎರಡನೆಯದು, ನನ್ನಲ್ಲಿ ನಾನು ಗುರುತಿಸ್ಬೇಕೇನೆಂದರೆ, ನನ್ನ ಜೀವಿತದಲ್ಲಿ ನನ್ನ ಆತ್ಮಿಕ ಬೆಳವಣಿಗೆ ಆಗಿರಲಿ, ನಾನು ಒಂದು ವೇಳೆ ಈ ಕಾಪಾಡಿಕೊಳ್ಳುವ ಕಾರ್ಯವಾಗಲಿ, ನನ್ನ ಭಯ ಭಕ್ತಿ ಆಗಲಿ, ಆತ್ಮಿಕತೆಗಾಗಿ ನನ್ನ ಚರ್ಚ್ ಪಾಸ್ಟರು ಜವಾಬ್ದಾರಲ್ಲ. ಇನ್ಫ್ಯಾಕ್ಟ್ ನಾನೇ ಜವಾಬ್ದಾರ. ನನ್ನ ಜವಾಬ್ದಾರಿ ಅದು. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ವಾಕ್ಯದಿಂದ ನಾವು ಕಳೆದ ಅಧ್ಯಯನದಲ್ಲಿ ನೋಡಿದ್ದೇವೆ. ಹಾಗಾದ್ರೆ ನಾನೇ ಕಾಪಾಡಿಕೊಳ್ಳುವುದಕ್ಕೆ, ಈ ಆತ್ಮಭರಿತ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ನನಗೆ ಜವಾಬ್ದಾರಿ ಇದೆ ಎಂಬುದನ್ನು ತಿಳಿದಿರುವಾಗ ನಾನೇನು ಮಾಡಬೇಕಾಗತ್ತೆ? ನಾನೇನು ಮಾಡಬೇಕು? ಚರ್ಚ್ ಏನು ಮಾಡಬೇಕು? ನನ್ನ ಪ್ರಾರ್ಥನೆಯ ಬಳಗ ಏನು ಮಾಡಬೇಕು? ಅಲ್ಲ, ನಾನೇನು ಮಾಡಬೇಕು? ವಾಟ್ ಈಸ್ ಮೈ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ? ವಾಟ್ ಆಮ್ ಐ ಟು ಡೂ? ಸೊ ಬಹಳ ವಿಶೇಷವಾಗಿ ನಾವು ಅದನ್ನು, ಆ ಒಂದು ಅಂಶವನ್ನು ನಾವು ಯೋಚಿಸುವುದಕ್ಕೆ ಆರಂಭಿಸಿದ್ದೇವೆ. ಸೊ ಆತ್ಮಭರಿತ ಜೀವಿತವನ್ನು ನಾವು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಅದರ ಮಹತ್ವವನ್ನು ನಾವು ಮೊದಲನೇದಾಗಿ ತಿಳಿದು, ಎರಡನೇದಾಗಿ ಅದರ ವಿಧಾನ ಅಥವಾ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುವಂಥದ್ದನ್ನು ನಾವು ಅಭ್ಯಾಸಿಸುವುದಕ್ಕೆ ಆರಂಭಿಸಿದ್ದೇವೆ. ಸೊ ಈ
ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದಕ್ಕಾಗಿ ಇರುವ ವಿಧಾನ ಎಂದಾಗಿ ಯೋಚಿಸುವಾಗ ಅದರ ಮೊದಲನೆಯ ವಿಷಯ ನಾವು ಆಗಲೇ ನೋಡಿದ್ದೇವೇನೆಂದರೆ ಹೊಸದಾಗಿ ತುಂಬುತ್ತಾ ಇರಬೇಕು. ಒಂದು ತಾಜಾ ಆತ್ಮಭರಿತ ಅನುಭವ, ತಾಜಾ ತುಂಬುವಿಕೆಯ ಒಂದು ಬಯಕೆ ನನ್ನಲ್ಲಿ ಇರಬೇಕೆಂಬುವಂಥದ್ದನ್ನು ನಾವು ಮೊದಲನೆಯ ವಿಷಯವಾಗಿ ನಾವು ನೋಡಿದ್ದೇವೆ. ನನ್ನಲ್ಲಿ ಬಯಕೆ ಬೇಕು, ನನ್ನಲ್ಲಿ ಬಾಯಾರಿಕೆ ಬೇಕು, ನನ್ನಲ್ಲಿ ಹಸಿವೆ ಬೇಕು. ಕಿಮ್ಮತ್ ಕೊಡ್ತಿರ್ಬೇಕು ನಾವು. ಓಕೆ, ಕಿಮ್ಮತ್ ಕೊಡುವವ್ರಿಗೆ ಕಿಮ್ಮತ್ ದೇವ್ರು ಕೊಡ್ತಾನೆ. ನೀನು ದೇವರೇ ನನ್ನ ಮನಸ್ಸಿದ್ರೆ ತುಂಬು, ಇಲ್ಲಾಂದ್ರೆ ಬಿಡು ಅಂತ ಹೇಳಿದರೆ ಅದೆಲ್ಲ ಆಗಲ್ಲ. ವಿಶೇಷವಾಗಿ ಆತ್ಮಭರಿತ ಜೀವಿತದ ವಿಷಯದಲ್ಲಿ ನೀನು ಕಿಮ್ಮತ್ ಕೊಟ್ಟರೆ ದೇವರು ಅದಕ್ಕೆ ಕಿಮ್ಮತ್ ಕೊಡ್ತಾನೆ. ಓಕೆ, ಅಂದರೆ ಬಯಕೆ ಬೇಕು. ನನ್ನನ್ನು ತುಂಬಿಸು ಸ್ವಾಮಿ, ನನ್ನನ್ನು ಬಲದಿಂದ ತುಂಬಿಸು ಸ್ವಾಮಿ, ನನ್ನನ್ನು ಬಲದಿಂದ ತಿರುಗಿ ಅಭಿಷೇಕಿಸು ಸ್ವಾಮಿ. ಈ ಬಯಕೆ ನನ್ನಲ್ಲಿ ಬೇಕು. ಎರಡನೆಯದಾಗಿ ನಾವು ನೋಡಿದ್ದು ಹಿಂದಿನ ಅಧ್ಯಯನದಲ್ಲಿ, ನಾವು ಎಡಬಿಡದೆ ಪ್ರಾರ್ಥಿಸಬೇಕು. ಎಡಬಿಡದ ಪ್ರಾರ್ಥನೆ. ಪ್ರಿಯರೇ, ಈ ವಿಷಯದಲ್ಲಿ ನಾವು ನೋಡಿದ್ದೇವೆ ಆತ್ಮಭರಿತ ಪ್ರಾರ್ಥನೆ. ನಾವು ಈ ಆತ್ಮಭರಿತ ಪ್ರಾರ್ಥನೆ ಮಾಡದಿರುವಾಗ ಪರಿಶುದ್ಧಾತ್ಮನ ಬೆಂಕಿಯನ್ನ, ಪರಿಶುದ್ಧಾತ್ಮನ ಜ್ವಾಲೆಯನ್ನ ನಾವು ನಂದಿಸುತ್ತೇವೆ, ಪವಿತ್ರಾತ್ಮನನ್ನು ನಾವು ನಂದಿಸುತ್ತೇವೆ ಎಂದು ವಾಕ್ಯ ಆಧಾರಿತವಾಗಿ ನಾವು ನೋಡಿದ್ದೇವೆ. ಯಾರು ಪವಿತ್ರಾತ್ಮನಿಗೆ ನಂದಿಸುವ ಕೆಲಸ ಮಾಡ್ತಾರೆ, ಹೇಗೆ ನಾವು ಆ ಜ್ವಾಲೆ, ಆ ಬೆಂಕಿ ಆರಿ ಹೋಗ್ತದೆ? ಪ್ರಾರ್ಥನೆ ಇಲ್ಲದಿರುವಾಗ ಆ ಬೆಂಕಿ ಆರುತ್ತದೆ. ಬಹಳ ವಿಶೇಷವಾದದ್ದು. ಮೂರನೇದಾಗಿ ನಾವು ನೋಡಿದ್ದು ಉತ್ಸಾಹದ ಆರಾಧನೆ. ಸಂಪ್ರದಾಯದ ಆರಾಧನೆ ಅಲ್ಲ, ಆಚರಣೆಯ ಆರಾಧನೆ ಅಲ್ಲ, ರೂಢಿಯಾದ ಆರಾಧನೆ ಅಲ್ಲ. ವೈಯಕ್ತಿಕವಾಗಿ ಒಂದು ಉತ್ಸಾಹದೊಂದಿಗೆ ಆರಾಧಿಸುವಂಥದ್ದು ದೇವರು ಅಪೇಕ್ಷಿಸುತ್ತಾನೆ. ಎಲ್ಲಿ ಆರಾಧನೆ ಇರ್ತದೆ, ಆ ಆರಾಧನೆಯು ನಮ್ಮ ಅಂತರಾತ್ಮದಲ್ಲಿ ಹೊಸತನವನ್ನು ತರುತ್ತದೆ. ನಮ್ಮ ಆ ಒಂದು ಆತ್ಮೀಕ ಆರಾಧನೆ ನಮ್ಮ ನಂಬಿಕೆಯನ್ನು ಕಟ್ಟುತ್ತದೆ. ಆ ಆತ್ಮೀಕ ಆರಾಧನೆ ಹೊಸ ಚೈತನ್ಯವನ್ನು ತರುತ್ತದೆ. ಆತ್ಮಿಕ ಆರಾಧನೆ ನಮ್ಮನ್ನು ಆತ್ಮಿಕ ಯುದ್ಧಕ್ಕಾಗಿ ಸಿದ್ಧಗೊಳಿಸುತ್ತದೆ. ಉತ್ಸಾಹದ ಆರಾಧನೆ ಇರುವಲ್ಲಿ ಆತ್ಮಭರಿತತೆ ನೆಲೆಸುತ್ತದೆ. ಸೊ ನಾವು ಇಷ್ಟೊಂದು ವಿಷಯ ನಾನು ಹೇಳಿದ್ದು ಈಗಾಗಲೇ ನೀವು ಇದರ ವಿವರವಾದ ಅಧ್ಯಯನ ಹಿಂದಿನ ಪಾಠದಲ್ಲಿ ನೋಡುತ್ತೀರಿ. ಆದರೆ ಈಗ ನಾವು ನಾಲ್ಕನೆಯದು, ಆತ್ಮಭರಿತತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾವು ಮಾಡಬೇಕಾಗಿರುವಂಥ ನಾಲ್ಕನೆಯ ವಿಷಯ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ವಾಕ್ಯ ಧ್ಯಾನಿಸು ಬಹಳ ಮಹತ್ವದ್ದು. ಕೆಲವರು ದೇವರ ವಾಕ್ಯಕ್ಕೂ ಪರಿಶುದ್ಧಾತ್ಮ ಭರಿತತೆಗೂ ಏನು ಸಂಬಂಧ ಅಂತ ಕೆಲವೊಂದು ಸಾರಿ ಯೋಚಿಸಬಹುದು. ಪ್ರಿಯರೇ, ನಾವು ಈ ದಿನನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ದೇವರ ಆತ್ಮಭರಿತತೆಯ ಅನುಭವವನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಆಧಾರ ಏನು ಗೊತ್ತಾ? ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ ಓದೋಣ. ವಾಕ್ಯ ಏನು ಹೇಳ್ತದೆ ನೋಡ್ರಿ. 63ನೇ ವಚನದಲ್ಲಿ ಯೇಸು ಸ್ವಾಮಿ ಅಲ್ಲಿ ಪ್ರತ್ಯುತ್ತರವಾಗಿ ಅಲ್ಲಿ ಹೇಳ್ತಾ ಇರುವಂಥ ಮಾತು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದಂಥದ್ದು. ಬೈಬಲ್ನಲ್ಲಿ ನೀವು ತೆರೆದು ಓಪನ್ ಮಾಡಿ ನೋಡ್ರಿ ಅದನ್ನು. 6ನೇ ಅಧ್ಯಾಯದ ಯೋಹಾನನ ಸುವಾರ್ತೆಯ 6ನೇ ಅಧ್ಯಾಯದ 63ನೇ ವಚನ ಹೇಳ್ತದೆ. ವಿಶೇಷವಾದ ವಚನ ಅದು, ನಾವು ಗಮನಿಸಬೇಕಾದಂಥ ವಚನ ಅದು. ಯೇಸು ಸ್ವಾಮಿಯ ಒಂದು ತತ್ವ ಸಿದ್ಧಾಂತವನ್ನು ತಿಳಿಸುವಂಥ ವಚನವದು. ಹೇಳ್ತದೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನೆಕ್ಸ್ಟ್ ವರ್ಡ್ ಅಂಡರ್ಲೈನ್ ಮಾಡ್ರಿ, ನೆಕ್ಸ್ಟ್ ವಚನ ಅಂಡರ್ಲೈನ್ ಮಾಡ್ರಿ. ಏನು ಹೇಳ್ತದೆ ಗೊತ್ತಾ? ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿವೆ, ಜೀವವಾಗಿಯೂ ಅವೆ. ನಾನು ಹೇಳುವ ಮಾತುಗಳು,
ಯೇಸು ಸ್ವಾಮಿ ಹೇಳುವ ಮಾತುಗಳು, ಯೇಸು ಸ್ವಾಮಿಯ ವಾಕ್ಯಗಳು, ಆತನ ವಾಕ್ಯ, ದೇವರ ವಾಕ್ಯ ಅದೇನಾಗಿದೆ? ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇರುವಂತ ಮಾತು, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವೂ ಜೀವವೂ ಆಗಿದೆ. ವಾವ್! ಇಂಗ್ಲಿಷ್ನಲ್ಲಿ ನಾವು ನೋಡುವಾಗ ನಾವು ಈ ರೀತಿಯಾಗಿ ಓದ್ತೇವೆ, ಇಟ್ ಈಸ್ ದ ಸ್ಪಿರಿಟ್ ಹೂ ಗಿವ್ಸ್ ಲೈಫ್, ದ ಫ್ಲೆಶ್ ಈಸ್ ಆಫ್ ನೋ ಹೆಲ್ಪ್ ಎಟ್ ಆಲ್, ದ ವರ್ಡ್ಸ್ ದಟ್ ಐ ಹ್ಯಾವ್ ಸ್ಪೋಕನ್ ಟು ಯು ಆರ್ ಸ್ಪಿರಿಟ್ ಅಂಡ್ ಲೈಫ್. ನಾನು ಮಾತನಾಡಿದ ನುಡಿದಂಥ ವಾಕ್ಯಗಳು ಆತ್ಮವು ಜೀವವು ಆಗಿದೆ. ಆತನ ಆತ್ಮ ಪ್ರೇರಿತ ವಾಕ್ಯ, ದೈವ ಪ್ರೇರಿತ ವಾಕ್ಯ ಪ್ರಿಯರೇ, ಅದು ಆತ್ಮ ಭರಿತ ಜೀವಿತಕ್ಕೆ ಅವಶ್ಯಕವಾದದ್ದು. ಆತ್ಮಕ್ಕೆ ಸಂಬಂಧಪಟ್ಟದ್ದು ಆತ್ಮಕ್ಕೆ ಬೇಕು. ಯೇಸು ಸ್ವಾಮಿಯ ವಾಕ್ಯಗಳು, ಮಾತುಗಳು ಅದು ಆತ್ಮ ಸಂಬಂಧವಾದದ್ದೆಂಬುದಾಗಿದ್ರೆ, ಯೇಸು ಸ್ವಾಮಿಯ ಡೈರೆಕ್ಟ್ ಹೇಳ್ತಾ ಇದ್ದಾರೆ, ನನ್ನ ಮಾತುಗಳೇ ಆತ್ಮ ಮತ್ತು ಜೀವ ಎಂಬುದಾಗಿ ಹೇಳುತ್ತಿರುವಾಗ ಅನೇಕರು ಈ ರೀತಿಯಾದ ಮಾತು ಇದೆ ಅಂತ ಲಕ್ಷಣ ಕೊಟ್ಟಿಲ್ಲ. ಗಮನಿಸ್ತೀರಿ, ದೇವರ ವಾಕ್ಯದಲ್ಲಿ ಅದು ಹೇಳ್ತದೆ. ಓಕೆ, ಸೊ ನಾವು ವಾಕ್ಯವನ್ನ ಧ್ಯಾನಿಸುವಾಗ, ಬೈಬಲ್ ಅನ್ನ ಓದುವಾಗ, ದೇವರ ಆತ್ಮನು ನಮ್ಮೊಳಗೆ ಮಾತನಾಡುತ್ತಾ ಹೊಸ ಜೀವವನ್ನ ಆತನು ಕೊಡುತ್ತಾನೆ. ಅದಕ್ಕಾಗಿ ಪ್ರಿಯರೇ, ನಾವು ಆತ್ಮಭರಿತ ಜೀವಿತಕ್ಕೆ ವಾಕ್ಯದ ದಿನನಿತ್ಯ ವಾಕ್ಯದ ಓದುವಿಕೆ, ವಾಕ್ಯದ ಸೇವನೆ, ವಾಕ್ಯದ ಅಧ್ಯಯನ, ವಾಕ್ಯ ಧ್ಯಾನಿಸುವಂಥದ್ದು ಬಹಳ ಬಹಳ ಮುಖ್ಯ. ಆತ್ಮೀಕ ಮನುಷ್ಯನಿಗೆ ದೇವರ ವಾಕ್ಯ ಅದು ಆಹಾರ. ಈ ಮಾತು ವಿಶೇಷವಾಗಿ ನಾವು ನೋಡುವಾಗ ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆಯ 92-93 ವಚನ ನಮಗೆ ತಿಳಿಸುವಂಥದ್ದು ಸ್ಪಷ್ಟವಾದ ವಚನ ನೋಡ್ರಿ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನ್ನ ಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದನು. ನಿನ್ನ ಧರ್ಮಶಾಸ್ತ್ರವು, ದೇವರ ವಾಕ್ಯ ಆನಂದಕರವಾಗದಿದ್ದರೆ, ಇನ್ಫ್ಯಾಕ್ಟ್ ಅದು ನಿನ್ನ ದೇವರ ವಾಕ್ಯ ಅದು ಆನಂದಕರವಾಗಿರುವಂಥದ್ದು, ನಿನ್ನ ಜೀವನದಲ್ಲಿ ಸಂತೋಷವನ್ನು ತುಂಬುವಂಥದ್ದು, ನಿನ್ನ ಜೀವನದಲ್ಲಿ ಸಂತೋಷವನ್ನು ತುಂಬುವಂಥದ್ದು ದೇವರ ವಾಕ್ಯ. ನೆಕ್ಸ್ಟ್ ವಚನ, ಆ ವಚನ ನೋಡೋಣ. ನಾನು ನಿನ್ನ ನಿಯಮಗಳನ್ನು ಎಂದಿಗೂ ಮರೆಯುವುದಿಲ್ಲ. ನಿಯಮಗಳಂದ್ರೇನು? ದೇವರ ವಾಕ್ಯ, ನಿನ್ನ ವಾಕ್ಯ, ನಿನ್ನ ಧರ್ಮಶಾಸ್ತ್ರ ನಾನು ಎಂದಿಗೂ ಮರೆಯುವುದಿಲ್ಲ. ಯಾಕೆ? ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದಿ. ವಾಕ್ಯ ನಿನ್ನನ್ನು ಬದುಕಿಸುತ್ತದೆ. ವಾಕ್ಯ ನಿನ್ನನ್ನು ಬದುಕಿಸುತ್ತದೆ. ಟಿವಿ ಬದುಕಿಸುವುದಿಲ್ಲ, ಮೊಬೈಲ್ ಬದುಕಿಸುವುದಿಲ್ಲ, ಸ್ನೇಹಿತರು ಬದುಕಿಸುವುದಿಲ್ಲ. ದೇವರ ವಾಕ್ಯ ನಿನ್ನನ್ನು ಬದುಕಿಸುತ್ತದೆ. ಆ ಜೀವ ತುಂಬುವ, ಆನಂದ ತುಂಬುವ ಶಕ್ತಿ ದೇವರ ವಾಕ್ಯ ಬೈಬಲ್ಗೆ ಉಂಟು. ಅದನ್ನು ನಾವು ಅಭ್ಯಾಸಿಸುವಾಗ ನಾವು ತಿರುಗಿ ಆ ಆತ್ಮನ ಒಂದು ಬಲವನ್ನು, ತುಂಬಿರುವಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ. ದುರದೃಷ್ಟ ಏನಂದರೆ, ಕೆಲವರು ಬೈಬಲ್ ಹಿಡಿಯುವಂಥದ್ದು ವಾರಕ್ಕೆ ಒಮ್ಮೆ, ಕೆಲವರು ಕ್ಯಾಲೆಂಡರಿನ ಒಂದನ್ನೇ ಓದಿ ಬದುಕ್ತಾ ಇದ್ದಾರೆ. ಸಾಧ್ಯನಾ? ದಿನನಿತ್ಯ ನೀವು ಒಂದು ಕಾಳು ಅಕ್ಕಿ ತಿಂದು ಬದುಕಲಿಕ್ಕೆ ಸಾಧ್ಯನಾ? ಒಂದು ಕಾಳು ಗೋಧಿ ತಿಂದು ಬದುಕಲಿಕ್ಕೆ ಸಾಧ್ಯನಾ? ಒಂದು ಕಾಳು ಜೋಳ ತಿಂದು ಬದುಕಲಿಕ್ಕೆ ಸಾಧ್ಯನಾ? ಹಾಗಾದರೆ ನಿನ್ನ ಆತ್ಮಕ್ಕೆ ಯಾಕೆ ನೀನು ಆ ಹಸಿವಿನಿಂದ ಕೊರಗುವಂತೆ ಮಾಡ್ತೀಯ? ದೇವರ ವಾಕ್ಯ ಆತ್ಮವು ಜೀವವು ಆಗಿರುವಂಥದ್ದು. ಯೇಸು ಸ್ವಾಮಿಯ ಮಾತುಗಳು ಜೀವವು ಆತ್ಮವೂ ಆಗಿರುವಂಥದ್ದು. ಅದನ್ನು ನಾವು ಓದಬೇಕು, ಧ್ಯಾನಿಸಬೇಕು, ಅಭ್ಯಾಸಿಸಬೇಕು. ಸೊ 4ನೆಯ ವಿಷಯ ನೋಡಿದ್ದೇವೆ, ವಾಕ್ಯವನ್ನು ನಾವು ಧ್ಯಾನಿಸಬೇಕು. 5ನೇಯದಾಗಿ ನಾವು ಪ್ರಿಯರೇ ಆತ್ಮ ಭರಿತರು ಎಂಬುದಾಗಿ ಹೇಳುವಾಗ
ನಮ್ಮಿಂದ ಅಪೇಕ್ಷಿಸಲ್ಪಡುವಂಥದ್ದು ನಂಬಿಕೆಯ ಜೀವಿತ, ನಂಬಿಕೆಯ ನಡತೆ. ಓಕೆ, ನಂಬಿಕೆಯ ನಡತೆ. ಈ ಮಾತು, ಇದರ ಅರ್ಥವೇನು? ಪ್ರಿವೇ ಟು ವಾಕ್ ಬೈ ದ ಸ್ಪಿರಿಟ್. ಆತ್ಮ ಭರಿತ ನಡತೆ ಅಂದರೆ ಇಟ್ಸ್ ವಾಕ್ ಬೈ ಫೇತ್, ನಂಬಿಕೆಯ ನಡತೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ನಾವು ಓದುವಾಗ, ನಾವು ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುವ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡ್ತೇವೆ. ನೆನ್ಪಿಟ್ಕೊಳ್ರಿ, ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ. ದೇವರಾತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆ. ಪೌಲನು ನಂಬಿಕೆಯ ಜೀವಿತವನ್ನು ದೇವರಾತ್ಮನೊಂದಿಗೆ ಸಂಬಂಧಿಸ್ತಾನೆ, ಕೂಡಿಸ್ತಾನೆ. ಓಕೆ, ಬಹಳ ವಿಶೇಷವಾದದ್ದು. ಯಾಕೆ ಗೊತ್ತಾ ಪ್ರಿಯರೇ? ಅದೇ ಪುಸ್ತಕದಲ್ಲಿ ನಾವು, ಗಲಾತ್ಯ ಪುಸ್ತಕದಲ್ಲಿಯೇ ನಾವು ಅನೇಕ ವಿಷಯ ಗಮನಿಸ್ತೇವೆ. ಯಾಕಂದ್ರೆ ನಂಬಿಕೆಯಿಂದಲೇ ಏನೇನಾಗ್ತದಪ್ಪ? 13ನೇ ವಚನ, 3ನೇ ಅಧ್ಯಾಯ 13ನೇ ವಚನ ಏನಾಗ್ತದೆ? ನಂಬಿಕೆಯಿಂದಲೇ ಏನಾಗ್ತದೆ? ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮವು ಇಂಪಾರ್ಟೆಂಟ್. ದೇವರು ವಾಗ್ದಾನ ಮಾಡಿದ ಆತ್ಮವು ಹೇಗೆ ದೊರಕುತ್ತದೆ? ನಮಗೆ ನಂಬಿಕೆ ಮೂಲಕ ದೊರಕುವಂಥದ್ದು. ಬಹಳ ಸ್ಪಷ್ಟ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನಾವು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ್ದು ನಂಬಿಕೆಯ ಮೂಲಕ. 5ನೇ ವಚನ ನೋಡುವಾಗ ಇದೇ 3ನೇ ಅಧ್ಯಾಯದ 5ನೇ ವಚನ ನಾವು ನೋಡುವಾಗ, ಅಲ್ಲಿಯೂ ಕೂಡ ನಾವು ವಿಶೇಷವಾಗಿ ಆತ್ಮ ಭರಿತತೆಯನ್ನು, ದೇವರು ತನ್ನ ಆತ್ಮನನ್ನ ನಮಗೆ ಹೇರಳವಾಗಿ ಕೊಟ್ಟು ನಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತದ್ರಿಂದಾಗಿ? ನೀವು ನೇಮ ನಿಷ್ಠೆಗಳನ್ನು ಅನುಸರಿಸುವುದರಿಂದಲೋ, ಕೇಳಿ ನಂಬಿದ್ದರಿಂದಲೇ. ಸೊ ದೇವರಾತ್ಮನು, ಆ ವರ್ಡ್ ಇಂಪಾರ್ಟೆಂಟ್. ದೇವರು ತನ್ನ ಆತ್ಮನನ್ನು ಇಂಪಾರ್ಟೆಂಟ್ ಹೇರಳವಾಗಿ ಕೊಟ್ಟು, ಅಂದರೆ ತುಂಬುವ ಅನುಭವ ಕೊಟ್ಟದ್ದು. ಹೇಗೆ ಅಂತ ಪ್ರಶ್ನೆಗೆ ಪೌಲನೇ ಉತ್ತರಿಸ್ತಾನೆ, ನಂಬಿದ್ದರಿಂದಲೇ. ಓಕೆ, ಬಹಳ ಸ್ಪಷ್ಟ ನಾವು ಅದನ್ನು ಗುರುತಿಸಬೇಕು. ಇನ್ಫ್ಯಾಕ್ಟ್ ಆತ್ಮನ ವರಗಳು ನಮಗೆ ಕೊಡಲ್ಪಡುವಂಥದ್ದು ಕೂಡ, ಬಿಡುಗಡೆ ಹೊಂದುವಂಥದ್ದು ಕೂಡ, ಆತ್ಮನ ವರಗಳು ನಮ್ಮ ಜೀವಿತದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಆಗುವಂಥದ್ದು ಕೂಡ ಪರಿಶುದ್ಧಾತ್ಮನ ಮುಖಾಂತರ ನಂಬಿಕೆಯಿಂದಲೇ ಎಂಬುದನ್ನು ನಾವು ಗಮನಿಸ್ತೇವೆ. ಇನ್ಫ್ಯಾಕ್ಟ್ 3ನೇ ಅಧ್ಯಾಯದ 13-14 ವಚನವನ್ನು ನಾವು ಗಮನಿಸುವಾಗ, ನಮ್ಮ ನಂಬಿಕೆಯ ನಿಮಿತ್ತವೇ ನಾವು ರಕ್ಷಿಸಲ್ಪಟ್ಟದ್ದು, ನಂಬಿಕೆಯ ನಿಮಿತ್ತವೇ. ನೋಡೋಣ ಆ ವಚನ 13 ಮತ್ತು 14ನೇ ವಚನ. ನಾವು ದೇವರು ಮಾಡಿದ ವಾಗ್ದಾನ ಆತ್ಮನ ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ. ನೆಕ್ಸ್ಟ್ 14ನೇ ವಚನ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ರಕ್ಷಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ನಂಬಿಕೆಯನ್ನು ನಾವು ಇಟ್ಟಾಗ ಅದು ಪರಿಶುದ್ಧಾತ್ಮನ ಕಾರ್ಯವಾಗಿ ನಾವು ಗುರುತಿಸಿದ್ದೇವೆ. ಪ್ರಿಯವೇ, ನಂಬಿಕೆಯ ನಡತೆ ನಾವು ಬುದ್ಧಿಯಿಂದ ನಡೆಯುವಂಥದ್ದಲ್ಲ. ನಮ್ಮ ರಕ್ಷಣೆ ನಂಬಿಕೆಯಿಂದ, ಅಭಿಷೇಕ ನಂಬಿಕೆಯಿಂದ, ವರಗಳು ನಂಬಿಕೆಯಿಂದ, ನಮ್ಮ ಸೇವೆ ನಂಬಿಕೆಯಿಂದ, ನಮ್ಮ ಜೀವಿತ ನಂಬಿಕೆಯ ಜೀವಿತ ಆಗಿರಬೇಕು. 1 ಕೊರಿಂಥ 5ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡುವಾಗ ಪೌಲನು ಹೇಳುವಂತ ಒಂದು ಶಬ್ದ, ಇದು ವಿಶೇಷವಾದ ಶಬ್ದ. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನೀವು ಅಲ್ಲಿ ಆ ವಚನ ಒಂದು ವಿಶೇಷವಾಗಿ ಆ ವಚನವನ್ನು ನಾವು ಸ್ವಲ್ಪ ಮುಂದೆ 7ನೇ ವಚನ ಓದ್ರಿ, ಅದನ್ನು 7ನೇ ವಚನ ನೋಡೋಣ. ಇನ್ಫ್ಯಾಕ್ಟ್ ನಾವು ಆ ವಚನವನ್ನು ನಾವು ಗಮನಿಸಬೇಕಾದದ್ದು, ಆ ಅಧ್ಯಾಯ ನಾವು ಒಂದು ವೇಳೆ ವ್ಯತ್ಯಾಸ ಆಗಿರಬೇಕು. ಲೆಟ್ಸ್ ಜಸ್ಟ್ ಚೆಕ್ ದಟ್ ಎಕ್ಸಾಕ್ಟ್ ವರ್ಸ್. ನಾವು ಅದನ್ನು ಭಾಳ ಇಂಪಾರ್ಟೆಂಟ್ ವರ್ಡ್ ಅದು.
ಅದನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಅದರ ಸತ್ಯ ನಾವು ಗಮನಿಸದೆ ಹೋಗೋದು ಬೇಡ. ಈ ಅಧ್ಯಾಯ ನಾವು ಒಂದು ವೇಳೆ ವ್ಯತ್ಯಾಸವಾಗಿರುವಂಥವ್ರು ಆದರೆ ಅದು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಮುಖ್ಯವಾದದ್ದು. ಅದು 1 ಕೊರಿಂಥಿಯನ್ಸ್ ಅಲ್ಲ, ಕ್ಷಮಿಸಬೇಕು, ಅದು 2 ಕೊರಿಂಥಿಯನ್ಸ್. ಓಕೆ, ಅದು ಕಳಿಸೋದ್ರಲ್ಲಿ ನಂದೇ ಮಿಸ್ಟೇಕ್. ಅದು 2 ಕೊರಿಂಥ 5 ಹೇಳ್ತದೆ. ನೋಡೋಣ, ಅದನ್ನು ನೀವು ಬೈಬಲ್ನಲ್ಲಿ ಅದನ್ನು ಮಾರ್ಕ್ ಮಾಡಿ ನೋಡ್ರಿ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಪವಿತ್ರಾತ್ಮನನ್ನು ಸಂಚಕಾರವಾಗಿ. ಯಾವುದೇ ಖರೀದಿ ಮಾಡುವಾಗ, ಏನೇ ನೀವು ಖರೀದಿ ಮಾಡುವಾಗ ಏನಾಗ್ತದೆ ಗೊತ್ತಾ? ನಾವು ಫಸ್ಟು ಖರೀದಿ ಮಾಡ್ತೀವ್ರಿ ಗ್ಯಾರಂಟಿ ಅಂತಂದರೆ ಏನು ಕೊಡ್ತೇವೆ? ಸಂಚಕಾರ ಕೊಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಹಾಗೆ ಪರಿಶುದ್ಧಾತ್ಮನನ್ನು ಕೂಡ ದೇವರು ನಮಗೆ ಆತನು ಸಂಚಕಾರವಾಗಿ ಕೊಟ್ಟಿದ್ದಾನೆ. ಸೊ 7ನೇ ವಚನ ನಾವು ನೋಡುವಾಗ, ನಾವು ಅದೇ ಅಧ್ಯಾಯ, ಓಕೆ, 2 ಕೊರಿಂಥ 5 7ನೇ ವಚನ ನೋಡುವಾಗ, ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. 7ನೇ ವಚನ ಹೇಳ್ತದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದುದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಗಮನಿಸಿದರೆ ಈ ಶಬ್ದ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ. ನಾವು ಕಣ್ಣಿಗೆ ಕಾಣುವುದರ ಮೇಲೆ ಅವಲಂಬಿಸಿ ನಾವು ಜೀವಿಸುವಂಥವರಲ್ಲ, ನಾವು ನಂಬುವವರಾಗಿ. ಆತ್ಮಭರಿತ ಜೀವಿತ ಅದು ನಂಬಿಕೆಯ ಜೀವಿತ. ಸೊ ನೀನು ಆತ್ಮಭರಿತ ಜೀವಿತ ಜೀವಿಸಬೇಕೆಂಬುದಾಗಿ ಬಯಸುವಂಥ ವ್ಯಕ್ತಿ ಆಗಿದ್ರೆ ನೆನ್ಪಿಟ್ಕೋ, ಅದು ನಂಬಿಕೆಯ ಜೀವಿತ. ನಂಬಿಕೆಯ ಜೀವಿತ ಅಂತಂದರೆ ಆತ್ಮನಿಗೆ ಸಂಬಂಧವಾದವುಗಳಿಗೆ ನೀನು ಬೆಲೆ ಕೊಡುತ್ತಿ, ಮಹತ್ವ ಕೊಡುತ್ತಿ. ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ನೀನು ಆಸಕ್ತಿ ತೋರಿಸುತ್ತಿ, ಪ್ರಯಾಸ ಪಡುತ್ತಿ, ಹುಡುಕುತ್ತಿ. ಯಾಕೆ ಗೊತ್ತಾ? ಅದು ನೀನು ನಂಬಿಕೆಯ ವ್ಯಕ್ತಿ ಆಗಿರೋದ್ರಿಂದ. ಸೊ ನೀನು ಕಣ್ಣಿಗೆ ಕಾಣದಿರುವಂಥ ವಿಷಯಗಳನ್ನು ನೀನು ಅದನ್ನು ಅವಲಂಬಿಸುತ್ತಾ ಆತ್ಮನಿಗೆ ಅನುಗುಣವಾಗಿ ಒಳಪಟ್ಟು ನೀನು ಜೀವಿಸುತ್ತಿ. ಪ್ರಿಯರೇ, ವಿಶೇಷವಾಗಿ ಇಲ್ಲಿ ನಾವು ನೆನ್ಪಿಟ್ಕೊಳ್ಳೋಣ, ನೀವು ನಂಬಿಕೆಯ ನಡತೆ ಮತ್ತು ನಂಬಿಕೆಯ ಜೀವಿತ ಅಂತಂದರೆ ಹೇಗಪ್ಪ, ಏನಿದು ವ್ಯತ್ಯಾಸ? ಸಾಮಾನ್ಯ ಜೀವಿತ ಹೇಗೆ? ಈಗ ನೀವು ಒಂದು ವೇಳೆ ಸಮುದ್ರ ತೀರದಲ್ಲಿ, ಬೀಚ್ನಲ್ಲಿ, ಓಕೆ, ನೀವು ತೆರೆಗಳು ಬರುತ್ತಿರುವ ಆ ಉಸುಕಿನ ಸ್ಥಳದಲ್ಲಿ ನೀವು ನಡೆಯುವುದಕ್ಕೆ ಆರಂಭಿಸಿರಿ. ಈಸಿನಾ ಅದು? ಇಲ್ಲ, ಈಸಿ ಅಲ್ಲ ಅದು. ನಂಬಿಕೆಯ ಒಂದು ಜೀವಿತಕ್ಕೂ ಸಾಮಾನ್ಯ ಜೀವಿತಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಹಾಗೆ ನೀನು ಸಮುದ್ರ ತೀರದಲ್ಲಿ ನಡೆಯುವಾಗ ಹೇಗೆ ಪ್ರಯಾಸಪಟ್ಟು ಒತ್ತಡ ಹಾಕಿ ಕಾಲುಗಳನ್ನಿಟ್ಟು ಹೆಜ್ಜೆಗಳನ್ನಿಟ್ಟು ನೀನು ಮುಂದೆ ಸಾಗಬೇಕು, ಆದರೆ ಸಾಮಾನ್ಯ ಭೂಮಿಯಲ್ಲಿ ನಡೆಯುವಾಗ ಪ್ರಯಾಸ ಪಡ್ತೀಯಾ? ಇಲ್ಲ, ಸಮಾನವಾದ ಭೂಮಿ. ನನಗೆ ಕೆಲವು ದಿವಸಗಳ ಹಿಂದೆ ನಾಗಾಲ್ಯಾಂಡ್ಗೆ ಹೋಗಿದ್ದಾಗ ಅಲ್ಲಿ ಈ ಒಂದು ವಾಕ್ಯದ ಈ ಒಂದು ಸೇವೆಗಾಗಿ ಹೋಗಿದ್ದಂಥ ಸಮಯದಲ್ಲಿ ಏನು ಗೊತ್ತಾ, ಎಲ್ಲ ಗುಡ್ಡ, ಪ್ರತಿಯೊಂದು ವಿಷಯ ಹತ್ತಬೇಕು ಇಳಿಬೇಕು, ಹತ್ತಬೇಕು ಇಳಿಬೇಕು, ಹತ್ತಬೇಕು ಇಳಿಬೇಕು, ಗುಡ್ಡದ ಪ್ರದೇಶ. ಸಮಭೂಮಿಯಲ್ಲಿ ನಾನು ಇದ್ದ ಮೋಕೋಕ್ಷಂಗ್ ಅನ್ನುವಂಥ ಸ್ಥಳದಲ್ಲಿ ಇರಲೇ ಇಲ್ಲ. ಪ್ರತಿ ವಿಷಯಕ್ಕೆ ನಾವು ಹತ್ತಬೇಕು, ಪ್ರತಿ ವಿಷಯಕ್ಕೆ ಕೆಳಗೆ ಇಳಬೇಕು. ಓಕೆ, ಇಲ್ಲಿ ಬಂದ ಮೇಲೆ ನಾವು ಸಮಭೂಮಿ ಇದು, ಇಲ್ಲಿ ಬರುವಾಗ ಇಲ್ಲಿ ಬಹಳ ಸರಳವಾಗಿ ನಡಿಬಹುದು. ಅಲ್ಲಿ ಹಾಗೆ ಮಾಡಕ್ಕೆ ಬರಲ್ಲ. ಏನು ಗೊತ್ತಾ, ಪ್ರತಿ ಸಾರಿ ಹತ್ತುವುದಕ್ಕೆ ಇಳಿಯೋದಕ್ಕೆ ನಾವು ರೆಡಿ ಇರಬೇಕು. ಪ್ರಿಯರೇ, ನೀನು ಸಾಮಾನ್ಯ ಜೀವಿತ ಜೀವಿಸ್ತಾ ಇದ್ದಾಗ ಏನು ಗೊತ್ತಾ, ಹತ್ತೋದು ಎಳೆಯೋದು ಅಂತ ಜೀವಿತ. ನೀನು ಸಾಮಾನ್ಯ ಜೀವಿತ ಜೀವಿಸ್ತಾ ಇದ್ದಾಗ ಸಮುದ್ರ ತೀರದಲ್ಲಿ ಉಸುಗಿನಲ್ಲಿ ಪ್ರಯಾಸದಿಂದ ಕಾಲಿಡುತ್ತಾ ಸಾಗ್ತಾ ಇದ್ದಂಥ ಜೀವಿತ. ಅದರ ನಂಬಿಕೆಯ ಜೀವಿತ ಹಾಗಲ್ಲ. ನಂಬಿಕೆಯ ಜೀವಿತ ಅದು ನಾನು ಹೆದರದೆ ಧೈರ್ಯದಿಂದ ನಾನು ಸರಳವಾಗಿ ಕಾಲಿಡುತ್ತಾ ಹೋಗ್ತೇನೆ. ಯಾಕೆ ಗೊತ್ತಾ, ನಾನು ನೋಡಿ ನಂಬುವುದಿಲ್ಲ, ನೋಡೋದೇ ನಂಬಿ. ಯಾಕೆಂದರೆ ಆತ್ಮಭರಿತ ಜೀವಿತದ ಅವಶ್ಯಕವಾದ ಗುಣ ಅದು. ನನ್ನಲ್ಲಿ ನಂಬಿಕೆ ಇದೆ, ಬಹಳ ಬಹಳ ಅವಶ್ಯಕವಾದದ್ದು. ನೆಕ್ಸ್ಟ್, 6ನೇದಾಗಿ ನಾವು ಗುರುತಿಸಬೇಕು.
ಆತ್ಮಭರಿತ ಜೀವಿತಕ್ಕೆ ಇರುವ ನೆಕ್ಸ್ಟ್ ವಿಷಯ ಅಂದರೆ, ಅವಶ್ಯಕವಾಗಿರಬೇಕಾದಂಥ ಇನ್ನೊಂದು ಗುಣ ಅಂದರೆ ಸಮರ್ಪಿತ ಜೀವಿತ. ಸಮರ್ಪಿತ ಜೀವಿತ. ಓಕೆ, ಈಲ್ಡೆಡ್ ಲೈಫ್ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಅದು ಈಲ್ಡೆಡ್ ಲೈಫ್. ಓಕೆ, ಈಲ್ಡೆಡ್ ಲೈಫ್. ಈ ಈಲ್ಡೆಡ್ ಲೈಫ್ ಅಂದ್ರೆ ಏನು? ಪ್ರಿಯರೇ, ಯಾವ ವ್ಯಕ್ತಿ ಪರಿಶುದ್ಧಾತ್ಮನ ಸಂಬಂಧದಲ್ಲಿ ಜೀವಿಸಲು ಬಯಸ್ತಾನೆ, ಈ ವಿಷಯ ಕಲೀಲೇಬೇಕು. ಏನು? ಆತ್ಮನಿಗೆ ಒಳಪಟ್ಟು, ಆತ್ಮನಿಗೆ ಅಧೀನವಾಗಿ, ಆತ್ಮನ ಮಾತುಗಳನ್ನು ಕೇಳುತ್ತಾ ಬದುಕುವಂಥದ್ದನ್ನು ನಾವು ಕಲಿಬೇಕು. ಯಾವ ವ್ಯಕ್ತಿ ಈ ಒಂದು ಪರಿಶುದ್ಧಾತ್ಮನಿಗೆ ಸಮರ್ಪಿಸಿಕೊಂಡಿರುವಂಥ ಒಂದು ಜೀವಿತ ಇರ್ತದೆ, ಆ ಜೀವಿತ ದೇವರ ಚಿತ್ತ ನೆರವೇರಿಸುವಂಥ ಜೀವಿತ. ಅದು ಅರ್ಥ ಆಗ್ತಾ ಇದೆಯಾ? ಪರಿಶುದ್ಧಾತ್ಮನಿಗೆ ಅಧೀನವಾಗಿರುವ ಜೀವಿತ ಅದು ದೇವರ ಚಿತ್ತವನ್ನು ನೆರವೇರಿಸುತ್ತಾ ಇರುವ ಜೀವಿತ. ಯೋಚಿಸುವುದನ್ನು. ಮತ್ತು ಇದು ಪರಿಶುದ್ಧಾತ್ಮನ ಪ್ರೇರಣೆಗೆ, ಪರಿಶುದ್ಧಾತ್ಮನ ಒಂದು ವೇಳೆ ಮಾತುಗಳಿಗೆ ಸೂಕ್ಷ್ಮವಾಗಿ ಕಿವಿಗೊಡುವ ಜೀವಿತ, ದೇವರ ಚಿತ್ತ ನೆರವೇರಿಸುವಂಥ ಜೀವಿತ, ದೇವರ ಸ್ವರಕ್ಕೆ, ದೇವರಾತ್ಮನ ಸ್ವರಕ್ಕೆ ಕಿವಿಗೊಡುವ ಜೀವಿತ. ಅದರ ಜೊತೆಗೆ ಪ್ರಿಯರೇ, ನಾವು ನೆನ್ಪಿಟ್ಕೊಳ್ಳೋಣ, ದೇವರ ಸ್ವರಕ್ಕೆ ಕಿವಿಗೊಡುವಂಥದ್ದು, ದೇವರ ಚಿತ್ತ ಮಾಡುವಂಥದ್ದು ಅಷ್ಟೇ ಅಲ್ಲ, ಆತ್ಮಭರಿತ ಜೀವಿತ ಎಂಬುದಾಗಿ ಹೇಳುವಾಗ, ಸಮರ್ಪಿತ ಜೀವಿತ ಅಂತ ಹೇಳುವಾಗ ಅದು ವಿಧೇಯತೆಯ ಜೀವಿತ. ವಿಧೇಯತೆಯ ಜೀವಿತ. ದೇವರಿಗೆ, ದೇವರ ವಾಕ್ಯಕ್ಕೆ, ದೇವರ ಆ ಒಂದು ಪ್ರೇರೇಪಣೆಗೆ, ದೇವರ ಮಾರ್ಗದರ್ಶನಕ್ಕೆ ಪರಿಶುದ್ಧಾತ್ಮನು ಮಾತನಾಡುವಾಗ ಕಿವಿಗೊಟ್ಟು, ಸೂಕ್ಷ್ಮವಾಗಿ ಕೇಳಿಸಿಕೊಂಡು ಕಿವಿಗೊಟ್ಟು ಅದರ ಪ್ರಕಾರ ನಡೆಯುವಂಥ ಜೀವಿತ ಆತ್ಮಭರಿತ ಜೀವಿತದ ಲಕ್ಷಣ. ಕೆಲವರಂತೂ ಸ್ವಭಾವ ಏನು ಗೊತ್ತಾ? ಮಾತು ಕೇಳುವ ಸ್ವಭಾವನೇ ಇಲ್ಲ. ಮಾತು ಕೇಳೋ ಸ್ವಭಾವ ಇಲ್ಲ. ತಂದೆ ತಾಯಿಗಳ ಮಾತು ಕೇಳೋದಿಲ್ಲ, ಹಿರಿಯರ ಮಾತು ಕೇಳುವುದಿಲ್ಲ. ಒಂದು ವೇಳೆ ಸಮಾಜದ ವಿರುದ್ಧವಾಗಿ ನಡೆಯುವಂಥದ್ದು, ಸರ್ಕಾರದ ನಿಯಮಗಳನ್ನು ಪಾಲಿಸುವುದಿಲ್ಲ. ಇನ್ಫ್ಯಾಕ್ಟ್ ಶಾಲೆ ಕಾಲೇಜಿನಲ್ಲಿ ಟೀಚರ್ಸ್ ಮಾತು ಕೇಳುವುದಿಲ್ಲ. ಒಂದು ವೇಳೆ ಅವರ ಜೀವಿತ ಏನಪ್ಪ ಅಂತಂದರೆ ಇಂಥ ಒಂದು ಹಠಮಾರಿ ಬಂಡು ಸ್ವಭಾವ. ನೀನು ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬೇಕಾದ್ರೆ, ನಿನ್ನಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ, ತುಂಬಿಸುವಿಕೆ ಬೇಕಿದ್ರೆ ನೀನು ಈ ಸ್ವಭಾವ ಕಲಿಬೇಕು. ನೀನು ಈ ಸ್ವಭಾವ ನಿನ್ನಲ್ಲಿ ಬೇಕು. ಪರಿಶುದ್ಧಾತ್ಮನಿಗೆ ಅಧೀನ ಆಗುವಂಥ ಜೀವಿತದ ವಿಶೇಷ ಲಕ್ಷಣ ಏನಂದರೆ, ಕಿವಿಗೊಟ್ಟು ವಿಧೇಯರಾಗುವಂಥದ್ದು, ಅಧೀನರಾಗುವಂಥದ್ದು, ಸಮರ್ಪಿಸಿಕೊಳ್ಳುವಂಥದ್ದು ಬಹಳ ಬಹಳ ಅವಶ್ಯಕವಾದ ಲಕ್ಷಣ. ಪ್ರಿಯರೇ, ನಾವು ಈ ಮಾತು ಹೇಳ್ತಾ ಇರುವಾಗ ಇದು ಹೆಂಗ ಸಾಧ್ಯ ರೀ? ಆತ್ಮನ ಪ್ರೇರಣೆಗೆ ನಾವು ತೆರೆದಿರುವಂಥದ್ದು, ದೇವರ ಆತ್ಮನ ಚಿತ್ತಕ್ಕೆ ಒಳಪಡುವಂಥದ್ದು, ನಾವು ವಿಧೇಯತೆಗಾಗಿ ಸದಾ ಸಿದ್ಧವಾಗಿರುವಂಥದ್ದು, ಆತ್ಮನ ಸ್ಪರ್ಶ ನಾವು ಬೇಕು ಅಂತ ಹೇಳುವಾಗ ಈ ರೀತಿಯಾದ ಸಮರ್ಪಣೆ ನಮಗೆ ಬೇಕೇ ಬೇಕು ಅಂತಿದ್ರೆ ಹೆಂಗೆ ಸಾಧ್ಯ ಅಂತಂದ್ರೆ, ಇದಕ್ಕೆ ಉದಾಹರಣೆ ಯಾರು ಗೊತ್ತಾ? ಮಾದರಿ ಯಾರು ಗೊತ್ತಾ? ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಆ ಉದಾಹರಣೆ ನೋಡೋಣ, ಯೇಸು ಸ್ವಾಮಿಯ ಮಾದರಿ ನೋಡೋಣ ಪ್ರಿಯರೇ. ಏನು ಗೊತ್ತಾ? ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ಅದರ 19ನೇ ವಚನ ಓದುವಾಗ ವಾಕ್ಯ ಹೇಳ್ತದೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೇ ಮಗನು ಮಾಡುತ್ತಾನೆ. ಏನು ಮಾಡ್ತಾ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾನು ನನ್ನ ಸ್ವಂತ ಚಿತ್ತ, ನನ್ನ ಸ್ವಂತ ಕನಸು, ನನ್ನ ಸ್ವಂತ ದರ್ಶನ, ನನ್ನ ಸ್ವಂತ ಅಪೇಕ್ಷೆ ಅಲ್ಲ. ನಾನು ಯಾವಾಗಲೂ ಒಬ್ಬ ಮಗನಾಗಿ ಮಾದರಿ ತೋರಿಸ್ತಾ ಇದ್ದಾನೆ. ನಾನು ನನ್ನ ತಂದೆಗೆ ಅಧೀನನಾಗಿದ್ದೇನೆ. ನಾನು ನನ್ನ ತಂದೆಗೆ ಸಮರ್ಪಿಸಿಕೊಂಡು ಜೀವಿಸ್ತೇನೆ. ತಂದೆಯು ಮಾಡುವಂಥದ್ದನ್ನೇ ನಾನು ಮಾಡ್ತೇನೆ.
ಎಕ್ಸಾಂಪಲ್. ಆತನು ಉದಾಹರಣೆ ಕೊಡ್ತಾ ಇದ್ದಾನೆ ನಮಗೆ ಆತನು ಆ ಮಾದರಿ ತೋರಿಸ್ತಾ ಇದ್ದಾನೆ, ನಾವು ಹೇಗೆ ಜೀವಿಸಬೇಕು. ತಂದೆಗೆ ಅಧೀನವಾದ ಜೀವಿತ ಯೇಸು ಸ್ವಾಮಿ ಜೀವಿಸ. ನೆಕ್ಸ್ಟ್ ವಚನ 20ನೇ ವಚನ ಕೂಡ, 19ನೇ ವಚನ ನೋಡಿದ್ದೇವೆ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವವುಗಳನ್ನೆಲ್ಲ ಅವನಿಗೆ ತೋರಿಸುತ್ತಾನೆ. ಯಾಕೆ? ಮಾತು ಕೇಳ್ತಾನೆ ಮಗ, ಓಕೆ, ತೋರಿಸುತ್ತಾನೆ. ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು, ಅವುಗಳನ್ನ ನೋಡಿ ನಿಮಗೆ ಆಶ್ಚರ್ಯವಾಗುವುದು. ಪ್ರಿಯರೇ, ಗಮನಿಸಬೇಕಾದ ಅಂಶ ಇದು ಬಹಳ ವಿಶೇಷವಾಗಿ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವಗಳನ್ನೆಲ್ಲ ಅವನಿಗೆ ತೋರಿಸ್ತಾನೆ. ಕಿವಿಗೊಡುವವರಿಗೆ, ಮಾತು ಕೇಳುವವರಿಗೆ ದೇವರು ತನ್ನ ಚಿತ್ತ ಪ್ರಕಟಿಸಿದನು, ತನ್ನ ಯೋಚನೆ ತಿಳಿಸಿದನು, ತನ್ನ ವಿಧಾನಗಳನ್ನು ಪ್ರಕಟಿಸಿದನು. ಆತ್ಮಭರಿತ ಜೀವಿತ ಜೀವಿಸಬೇಕಾ ಪ್ರಿಯರೇ? ತಂದೆಗೆ ಸಂಪೂರ್ಣವಾಗಿ ಯೇಸು ತನ್ನನ್ನು ಸಮರ್ಪಿಸಿಕೊಂಡನು. ಎಷ್ಟರವರೆಗೆ ಅಂತಂದ್ರೆ ಯೋಹಾನ 8:28-29 ವಚನ ಹೇಳ್ತದೆ. ಏನು? ಎಷ್ಟರವರೆಗೆ ಅಧೀನತೆ ನೋಡ್ರಿ, ಎಷ್ಟರವರೆಗೆ ತಂದೆಗೆ ಸಮರ್ಪಣೆ ನೋಡ್ರಿ. ನೀವು ಮನುಷ್ಯ ಕುಮಾರನನ್ನ ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನೂ ಮಾಡದೆ, ಎತ್ತರದಲ್ಲಿಟ್ಟಾಗ ಅಂತಂದ್ರೆ ಏನು? ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಏನು? ನೀವು ಮನುಷ್ಯ ಕುಮಾರನನ್ನ ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನೇ ಏನೂ ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾತನಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು. ತಂದೆಯು ಹೇಳಿದ ಹಾಗೆ, ತಂದೆಯು ಹೇಳಿದ ಹಾಗೆ. 29ನೇ ವಚನ ಕೂಡ ಅಲ್ಲಿ ಗಮನಿಸಬೇಕು. ನನ್ನನ್ನ ಕಳುಹಿಸಿ ಕೊಟ್ಟಾತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆ ಆದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡುವುದಿಲ್ಲ ಅಂದನು. ಅನೇಕರು ಏನ್ ಗೊತ್ತಾ, ಪರಿಶುದ್ಧಾತ್ಮನು ನಮಗಾಗಿ ಬಂದಿದ್ದಾನೆ, ನಮಗೋಸ್ಕರ ಕೊಡಲ್ಪಟ್ಟಿದ್ದಾನೆ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳಿ ನಮ್ಮ ಸಂಗಡ ಇರುವುದಕ್ಕಾಗಿದ್ದಾನೆ. ಆದ್ರೆ ನಾವು ಕೇಳುವುದೂ ಇಲ್ಲ, ಮಾತನಾಡುವುದೂ ಇಲ್ಲ, ಆತನೊಂದಿಗೆ ಸಮಯ ಕೊಡುವುದೂ ಇಲ್ಲ. ಸಮರ್ಪಣೆ ಅಂತೂ ಭಾಳ ದೂರ ಆಯ್ತು. ಅಲಕ್ಷಿಸುವಂಥದ್ದು. ಯೇಸು ಸ್ವಾಮಿ ಮಾದರಿ ನೋಡ್ರಿ, ಎಂಥ ವಿಶೇಷವಾದ ಮಾದರಿ. ಆತನು ಅಧೀನನಾಗಿ ಜೀವಿಸ್ತಾನೆ, ಒಳಪಟ್ಟು ಜೀವಿಸ್ತಾನೆ. ಓಕೆ, ನಾವು ಅಪೊಸ್ತಲರು ಕೂಡ ಅದೇ ರೀತಿಯಾಗಿ ಮಾಡಿದರು. ಪರಿಶುದ್ಧಾತ್ಮನಿಗೆ ಕಿವಿಗೊಡುತ್ತಾ, ಪರಿಶುದ್ಧಾತ್ಮನಿಗೆ ಅಧೀನರಾಗುತ್ತಾ, ಪರಿಶುದ್ಧಾತ್ಮನಿಗೆ ಅವರು ಸಮರ್ಪಿಸಿಕೊಂಡು ಜೀವಿಸಿದ್ರು. ಅದಕ್ಕೆ ಅಪೊಸ್ತಲರ ಕೃತ್ಯವನ್ನು ನೀವು ನಿಜವಾಗ್ಲೂ ಪರೀಕ್ಷಿಸುವುದಾಗಿದ್ದಲ್ಲಿ ಅದು ಅಪೊಸ್ತಲರ ಕೃತ್ಯಗಳಲ್ಲ, ಅದು ಪರಿಶುದ್ಧಾತ್ಮನ ಕೃತ್ಯಗಳು. ಯಾಕಂದ್ರೆ ಅಪೊಸ್ತಲರ ಕೃತ್ಯದಲ್ಲಿ ಅವರು ಮಾಡಿದ್ದು ಪ್ರತಿಯೊಂದು ಪರಿಶುದ್ಧಾತ್ಮನಿಗೆ ಕಿವಿಗೊಟ್ಟು ಅಧೀನರಾಗಿ. ಈಗ ನೀನು ಯಾರಿಗೆ ಅಧೀನರಾಗಿ ಜೀವಿಸ್ತಾ ಇದ್ದೀವಿ? ಬಹಳ ಅಹಂಕಾರ, ಗರ್ವದಿಂದ ಕೆಲವರು ಮಾತಾಡ್ತಾರೆ, ನಮ್ಮ ಅಪ್ಪನ ಮಾತು ಕೇಳಿಲ್ಲ, ನಿನ್ನ ಮಾತು ಏನು ಕೇಳ್ತಿ? ಯೇಸು ಸ್ವಾಮಿಗೆ ಅದೇ ಪ್ರಶ್ನೆ ಹಾಕಿದ್ರೆ ಅವ್ರು ಹೇಳ್ತಿದ್ರು, ನಮ್ಮ ಅಪ್ಪನ ಮಾತು ಕೇಳಿ ನಾನು ಬದುಕಿದೆ, ನನ್ನ ಅಪ್ಪನ ಮಾತು ಕೇಳಿ ನಾನು ಸೇವೆ ಮಾಡಿದೆ. ನನ್ನ ಅಪ್ಪನ ಮಾತು ಕೇಳಿ. ಅದು ನಿನ್ನ ಗರ್ವ, ನಿನ್ನ ಅಹಂಕಾರ, ನಿನ್ನ ಶ್ರೇಷ್ಠತೆಯ ಲಕ್ಷಣ ಅಲ್ಲ. ಆತ್ಮಭರಿತ ಜೀವಿತ ಜೀವಿಸಬೇಕಾ? ಪರಿಶುದ್ಧಾತ್ಮನ ಮಾತು ಕೇಳು, ಸಮರ್ಪಿಸಿಕೊಂಡು ಜೀವಿಸು, ಪರಿಶುದ್ಧಾತ್ಮನಿಗೆ ಸಮರ್ಪಿಸಿಕೊಂಡು ಜೀವಿಸು. ಪ್ರಿಯರೇ, ಆತ್ಮನಿಗೆ ಅಧೀನರಾದರು ಎಂಬುದಕ್ಕೆ ಅಪೊಸ್ತಲರು ಮಾದರಿ ಪರಿಶುದ್ಧಾತ್ಮನ ಅಧೀನತೆಯಲ್ಲಿ ಮಾಡಿದರು ಎಂಬುದಾಗಿ ಹೇಳುವಾಗ ಪ್ರಾರ್ಥನೆ ವಿಷಯದಲ್ಲಿ ನೋಡ್ರಿ, ಪ್ರಾರ್ಥನೆ ವಿಷಯದಲ್ಲಿ ಅವರು ಅಧೀನರಾದ್ರ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 53ನೇ ವಚನ ನೋಡುವಾಗ ಯೇಸು ಸ್ವಾಮಿ ಅವರಿಗೆ ಹಿಂದಿನ ವಚನದೊಳಗೆ ಏನು ಹೇಳಿದ್ದಾರೆ? ಆದೇಶ ಕೊಟ್ಟಿದ್ದಾರೆ, ನೀವು ಎಲ್ಲಿ ಹೋಗಬಾರ್ದು, ಪ್ರಾರ್ಥನೆ ಮಾಡಬೇಕು. ನೀವು ಕಾದ್ಕೊಂಡು ಪರಿಶುದ್ಧಾತ್ಮನ ಬಲ ಹೊಂದುವ ಹಾಗೆ ಕಾದ್ಕೊಂಡು ಪ್ರಾರ್ಥಿಸಬೇಕೆಂಬುವಂಥ ಮಾರ್ಗದರ್ಶನ ಯೇಸು ಸ್ವಾಮಿಯಿಂದ ಹೊಂದಿದ್ರು. ಅವ್ರೇನು ಮಾಡ್ತಾರೆ? 53ನೇ ವಚನ ಹೇಳ್ತದೆ, ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನ ಕೊಂಡಾಡುತ್ತಿದ್ದರು. ಓಕೆ, ನೆಕ್ಸ್ಟ್ ವಚನ ನೋಡ್ರಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನ. ಅಲ್ಲಿಯೂ ಕೂಡ ಅಪೊಸ್ತಲರು ನೋಡ್ರಿ ಹೇಗೆ ವಿಧೇಯರಾಗ್ತಾ ಇದ್ದಾರೆ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಅವನ ತಮ್ಮಂದಿರು ಅವನ ಸಂಗಡ ಇದ್ದರು. ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಪರಿಶುದ್ಧಾತ್ಮನು
ಆತ್ಮನಿಗೆ ಅವಲಂಬನೆ. ಸಮರ್ಪಣೆ ಅಂದ್ರೆ ಏನು? ಸಮರ್ಪಣೆ ಅಂದ್ರೆ ಏನು? ಪ್ರಾರ್ಥನೆಯ ಸ್ಥಳ, ಅಲ್ಲಿ ನಾವು ಸಮರ್ಪಿಸಿಕೊಳ್ಳುವ ಸ್ಥಳ. ಅದನ್ನು ಸ್ಪಷ್ಟವಾಗಿ ಇಲ್ಲಿ ನೋಡ್ತೇವೆ. 3ನೇ ಅಧ್ಯಾಯ 1ನೇ ವಚನ, ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪ್ರಾರ್ಥನೆಗೆ, ದೇವರನ್ನು ಅವಲಂಬಿಸುವ ಕಾರ್ಯಕ್ಕಾಗಿ. 4ನೇ ಅಧ್ಯಾಯ 31ನೇ ವಚನ, ಅಲ್ಲಿಯೂ ನಾವು ಅದನ್ನೇ ನೋಡ್ತೇವೆ. ಅವರು ಪ್ರಾರ್ಥಿಸಿದರು. ಪ್ರಾರ್ಥನೆ ಮಾಡಿದಾಗ ಕೂಡಿದ ಸ್ಥಳ ನಡುಗಿತು. ಪರಿಶುದ್ಧಾತ್ಮನಿಗೆ ಅಧೀನರಾಗುವಂಥದ್ದು ಪ್ರಾರ್ಥನೆಯಲ್ಲಿ. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 15ನೇ ವಚನ ನೋಡ್ರಿ. 11ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಮತ್ತೆ ಅದನ್ನೇ ನೋಡ್ತೇವೆ. ಏನು ಗೊತ್ತಾ? ಆರಾಧನೆಯಲ್ಲಿ, ಆರಾಧನೆಯಲ್ಲಿ ಅವರು ನಾನು ಮಾತನಾಡೋದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯುತ್ತೆ ಎಂಬುದಾಗಿ ಹೇಳುವಾಗ ಪೇತ್ರನು ಇನ್ನೂ ಮಾತಾಡ್ತಾ ಇದ್ದಾನೆ. ಅಭಿಷೇಕ ಆಯಿತು. ಸೊ ಇನ್ಫ್ಯಾಕ್ಟ್ ನಾವು ಅಲ್ಲಿ ಓದುತ್ತಾ ಹೋಗುವಾಗ 13ನೇ ಅಧ್ಯಾಯವನ್ನು ನೋಡೋಣ. 13ನೇ ಅಧ್ಯಾಯ ಮೊದಲಿನ 4 ವಚನ ನೋಡೋಣ. ಅಂತ್ಯೋಕ್ಯದಲ್ಲಿ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರೆಂದರೆ ಬಾರ್ನಬ, ನಿಗರನೆಂಬ ಸಿಮಿಯೋನ, ಹೆರೋದನ ತಮ್ಮ, ಸಾಕುತಮ್ಮ, ಮನಹೇಯನ, ಸೌಲ, ಇವರೇ. ಮುಂದಿನ ವಚನ, ಅವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ದೇವರಾತ್ಮನಲ್ಲಿ ಅವರೊಂದಿಗೆ ಮಾತನಾಡ್ತಾನೆ, ಪ್ರತ್ಯೇಕಿಸ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್, ಆಗ ಅವರು ಉಪವಾಸದ ಪ್ರಾರ್ಥನೆ ಮಾಡಿ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ರು. ಪವಿತ್ರಾತ್ಮನಿಂದ ಕಳುಹಿಸಿಕೊಂಡವರಾಗಿ ಸಲೂಕ್ಯಕ್ಕೂ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣ ಮಾಡಿ ಕುಪ್ರ ದ್ವೀಪಕ್ಕೆ ಹೋದರು. ಪರಿಶುದ್ಧಾತ್ಮನ ಸಹಾಯ, ಪರಿಶುದ್ಧಾತ್ಮನ ಮಾರ್ಗದರ್ಶನ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದ ಪ್ರಕಾರ ಅವರು ಸಾಕ್ಷಿ ಕೊಟ್ಟದ್ದು ಪರಿಶುದ್ಧಾತ್ಮನಿಂದಾಗಿ ಅಲ್ವಾ? ಆತ್ಮನ ಬಲ ನೀವು ಹೊಂದಿ ಏನಾಗ್ತೀರಿ? ಸಾಕ್ಷಿ ಆಗ್ತೀರಾ. 4ನೇ ಅಧ್ಯಾಯ 8ನೇ ವಚನದಲ್ಲಿಯೂ ನಾವು ಅದನ್ನೇ ನೋಡ್ತೇವೆ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಜನರ ಅಧಿಕಾರಿಗಳೇ, ಹಿರಿಯರೇ ಅಂತ ಸಾಕ್ಷಿ ಕೊಡ್ತಾನೆ. 31ನೇ ವಚನದಲ್ಲಿಯೂ ಕೂಡ ಅದೇ ಪವಿತ್ರಾತ್ಮ ಭರಿತರಾದರು ಅಂತ ನಾವು ತಿರುಗಿ ನೋಡ್ತೇವೆ. ಸೇವೆಯ ವಿಷಯದಲ್ಲಿ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ 8ನೇ ವಚನ ನೋಡುವಾಗ, 6ನೇ ಅಧ್ಯಾಯ 8ನೇ ವಚನ ನೋಡುವಾಗ, ಸ್ಟೇಫನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ, ಬಲದಿಂದಲೂ, ಈ ಶಬ್ದ ಬಲದಿಂದಲೂ ಅಂತ ಉಪಯೋಗಿಸುವಾಗ ಅದು ಡೂನಾಮಿಸ್ ಪವರ್, ಅದು ಪರಿಶುದ್ಧಾತ್ಮನ ಬಲದಿಂದ. ಹಾಗೆ 16ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡುವಾಗಲೂ ಅದೇ ರೀತಿಯಾಗಿ ಅವರು ಆ ಒಂದು ಸೇವೆ ಮಾಡಿದ್ದು ಹೇಗೆಪ್ಪ ಅಂತಂದರೆ, ನಾವು ಅದನ್ನು ನೀವು ಓದ್ಕೊಳ್ರಿ. 6ನೇ ಅಧ್ಯಾಯ 16ನೇ ಅಧ್ಯಾಯದ 6ನೇ ವಚನದಿಂದ ಮುಂದೆ ವಚನ ಓದ್ತಾ ಹೋಗುವಾಗ 7ನೇ ಅಧ್ಯಾಯ 8ನೇ ವಚನ, 7ನೇ ವಚನ, 10ನೇ ವಚನದವರೆಗೂ ನೀವು ನೋಡುವಾಗ ಅಲ್ಲಿ ಸೇವೆ ಮಾಡುವಾಗ ಅವರು ಪರಿಶುದ್ಧಾತ್ಮನಿಗೆ ಅಧೀನರಾಗಿ ಮಾಡುವಂಥದ್ದನ್ನು ನೋಡ್ತೇವೆ. ಅದರ ಜೊತೆಗೆ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 28ನೇ ವಚನ ನೋಡುವಾಗ ಅಲ್ಲಿಯೂ ಕೂಡ ಅವರು ಒಂದು ಸಭೆಯ ಆಡಳಿತಾತ್ಮಕ ನಿರ್ಧಾರ ಮಾಡ್ತಾ ಇದ್ದಾರೆ. ಸಭೆಯ ಆಡಳಿತಾತ್ಮಕ ನಿರ್ಧಾರ ಮಾಡ್ತಾ ಇದ್ದಾರೆ. ಆ ಸಭೆಯ ಆಡಳಿತಾತ್ಮಕ ನಿರ್ಧಾರ ಮಾಡುವಾಗ ನೋಡ್ರಿ, ನಿಮ್ಮ ಮೇಲೆ ಇದಕ್ಕಿಂತ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ವಾವ್, ಬಹಳ ಸ್ಪಷ್ಟವಾದದ್ದು. ಪ್ರಿಯರೇ, ನಾವು ಪವಿತ್ರಾತ್ಮನ ಒಂದಿಗೆ ನಿರಂತರ ಸಂಬಂಧದಲ್ಲಿ ಜೀವಿಸಿದರೆ, ಪವಿತ್ರಾತ್ಮನೊಂದಿಗೆ ನಿರಂತರ ಸಂಬಂಧದಲ್ಲಿ ಜೀವಿಸಿದರೆ ಸಮರ್ಪಿತರಾಗಿ ಜೀವಿಸ್ತೇವೆ. ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಪರಿಶುದ್ಧಾತ್ಮನಿಗೆ ನಿರಂತರವಾದ ಸಂಬಂಧದಲ್ಲಿ ನಾವು ಜೀವಿಸಿದರೆ, ಕಾನ್ಸ್ಟಂಟ್ ಕಮ್ಯೂನಿಯನ್ ವಿತ್ ದ ಹೋಲಿ ಸ್ಪಿರಿಟ್ ಅಲೋನ್ ವಿಲ್ ಹೆಲ್ಪ್ ಅಸ್ ಟು ಲಿವ್ ಅ ಲೈಫ್ ಆಫ್ ಸಬ್ಮಿಷನ್ ಟು ದ ಹೋಲಿ ಸ್ಪಿರಿಟ್. ನಮ್ಮ ಸಮಸ್ಯೆ ಅದು. ಸಂಬಂಧ ಇಲ್ಲದಂಥ ಸ್ಥಿತಿ. ಯಾವಾಗೋ ಒಂದ್ಸಾರಿ ಎಲ್ಲೋ ಪೆಂತಕೋಸ್ತ್ ಅನುಭವ, ಎಲ್ಲೋ ಯಾರೋ ಜೋರಾಗಿ ಕ್ರುಸೇಡು, ಮೀಟಿಂಗು, ಹೋಲಿ ಸ್ಪಿರಿಟ್ ಪ್ರೇಯರು ಅವೆಲ್ಲ ಮಾಡಿದ್ರಷ್ಟೇ ಸ್ವಲ್ಪ ಬೆಂಕಿ ಹತ್ತದ. ಅದಾದ ಮೇಲೆ ಇಲ್ಲ. ಊರು ಬೇರೆ ಬೇರೆ ಸ್ಥಳಕ್ಕೆ ಪ್ರವಾದನೆಗಳಿಗಾಗಿ, ಬೆಂಕಿಗಾಗಿ ಓಡಾಡ್ತಾ ಇರುವಂಥದ್ದು. ನಿನ್ನೊಂದಿಗೆ ಸದಾ ಕಾಲ ಇರುತ್ತೇನೆ ಅಂತ ಮಾತು ಕೊಟ್ಟಂಥ ಆ ದೇವರ ಆತ್ಮನೊಂದಿಗೆ ಸಂಬಂಧ ಅವರು ತಿಳಿದು ಬಿಟ್ಟಿದ್ದಾರೆ. ದೇವರು ಆ ಕೆಲಸದಲ್ಲಿ ಮಾತ್ರ, ಆ ಸ್ಥಳದಲ್ಲಿ ಮಾತ್ರ ಇರ್ತಾನೆ.
ಆ ಸ್ಥಳದಲ್ಲಿ ಮಾತ್ರ ಮಾತಾಡ್ತಾನೆ. ನಿಮ್ಮ ಕೂಡ ಅಷ್ಟೇ ಮಾತಾಡ್ತಾನೆ. ನನ್ನ ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ. ನಾನೆಲ್ಲ ಹೊಲಸು ಕೆಲಸ ಮಾಡ್ಕೊಂಡಿರ್ತಾನೆ. ನಿಮ್ಮ ಕೂಡ ಮಾತಾಡಿ ನಿಮ್ಗೇನು ಹೇಳ್ತಾನೆ ನನಗೆ ಹೇಳು. ಎಂಥ ಜೀವಿತ! ಪರಿಶುದ್ಧಾತ್ಮನೊಂದಿಗೆ ಸಂಬಂಧ ಇಟ್ಟುಕೊಳ್ಳುವಾಗ ಆ ಸಂಬಂಧದ ನಿಮಿತ್ತ ಸಮರ್ಪಣೆಯ ಜೀವಿತ ಬರ್ತವೆ. ಓಕೆ, ಕಮ್ಯೂನಿಯನ್ ವಿತ್ ದ ಹೋಲಿ ಸ್ಪಿರಿಟ್ ಅಲೋನ್ ವಿಲ್ ಹೆಲ್ಪ್ ಅಸ್ ಟು ಹ್ಯಾವ್ ಅ ಕಮಿಟೆಡ್ ಆರ್ ಅ ಸಬ್ಮಿಸಿವ್ ಲೈಫ್. ಅಧೀನತೆಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯ. ಓಕೆ, ಸೊ ಅಧೀನತೆ ಈಗ ಕೆಲವರಿಗೆ ಬಹಳ ಒಂದು ಮಹತ್ವದ ವಿಷಯ. ಅಧೀನತೆ ಯಾವ ವಿಷಯದಲ್ಲಿದೆ ಗೊತ್ತಾ? ಅವ್ರ ಅಧೀನತೆ, ಹಿರಿಯರಿಗೆ ಅಧೀನತೆ ಇದೆ. ನಮ್ಮ ಹಿರಿಯರು ಹೇಳ್ತಾರೆ ಅಂದರೆ ಮನೆಯ ಕುಟುಂಬದ ಹಿರಿಯರಿಗೆ ನಾನು ಹೇಳ್ತಾ ಇದ್ದೇನೆ, ಅಥವಾ ಸಭೆಯ ಹಿರಿಯರು ಇರಬಹುದು. ಕೆಲವರು ಸಂಪ್ರದಾಯಗಳಿಗೆ ಕಿವಿಗೊಡ್ತಾರೆ, ಆಚರಣೆಗಳಿಗೆ ಕಿವಿಗೊಡ್ತಾರೆ, ಅವುಗಳಿಗೆ ಅಧೀನರಾಗ್ತಾರೆ, ನಿಯಮಗಳಿಗೆ ಅಧೀನರಾಗ್ತಾರೆ. ಆದರೆ ಪರಿಶುದ್ಧಾತ್ಮನಿಗೆ ಸಮರ್ಪಣೆ ಇಲ್ಲ. ಸೊ ಅಂಥ ಸಮಯದಲ್ಲಿ ದೇವರು ನಮ್ಮೊಳಗೆ ಹೇಗೆ ತಾನೇ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ರೀ? ಆತ್ಮಭರಿತತೆ ಜೀವಿತ ಬೇಕಂದ್ರೆ ಸಮರ್ಪಿತ ಜೀವಿತ ಬೇಕು. ಆತನಿಗೆ ಸಮರ್ಪಿತ ಜೀವಿತ ಬೇಕು. ಸಮರ್ಪಿತ ಜೀವಿತ ಬೇಕೇ ಬೇಕು. ಓಕೆ, ಸೊ 6 ವಿಷಯಗಳಾದವು. ಮುಂದಿನ ವಿಷಯ ನಾವು ಇಲ್ಲಿ ಗಮನಿಸೋಣ. 7ನೇ ವಿಷಯ ನಾವು ಗುರುತಿಸಬೇಕಾದಂಥದ್ದು, ನಾವು ಆತ್ಮನಿಗೆ ಸೂಕ್ಷ್ಮತೆಯನ್ನು ಹೊಂದಿಕೊಳ್ಳಬೇಕು. ಸೂಕ್ಷ್ಮತೆ ಬೇಕು ನಮಗೆ, ಸೂಕ್ಷ್ಮತೆ. ಏನಾಯ್ತಂದ್ರೆ ಒಂದು ದಿವಸ ನಾವು ಕೆಲವು ಪಾಸ್ಟರ್ಸ್ ಎಲ್ಲ ಒಂದು ಮೀಟಿಂಗಿಗೆ ಹೋಗಿದ್ವಿ ಚೆನ್ನೈ. ಸ್ವಲ್ಪ ಬ್ರೇಕ್ ಸಿಕ್ಕಿತ್ತು, ಬಿಡುವು ಸಿಕ್ಕಿತ್ತು. ನಾವು ಅದಕ್ಕೆ ಎಲ್ಲರೂ ನಾವು ಮರೀನಾ ಬೀಚ್ ಹೋಗಿದ್ವಿ ಅಡ್ಡಾಡಲಿಕ್ಕೆ. ಸೊ ಹಾಗೆ ಅಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ವಿ ರೀ. ಮಾತನಾಡ್ತಾ ಇದ್ದಾಗ ನಾವು ಒಂದು 4-5 ಪಾಸ್ಟರ್ಸ್ ಏನೋ ಇದ್ವಿ. ಸೊ ಒಂದು ಮೊಬೈಲ್ ರಿಂಗ್ ಆಗ್ಲಿಕ್ಕತ್ತು. ಎಲ್ಲರೂ ರಿಂಗ್ ಆಗತ್ತಿದ್ದು, ಯಾರೂ ಫೋನ್ ಎತ್ತಾ ಇಲ್ಲ. ನಾನು ಕೇಳಿದೆ, ಐ ಥಿಂಕ್ ಯುವರ್ ಫೋನ್ ಈಸ್ ರಿಂಗಿಂಗ್ ಅಂತ ಹೇಳಿದೆ. ಅವರು ಹೇಳಿದ್ರು, ಇಲ್ರಿ ಅದು ನಿಮ್ಮ ಫೋನ್ ಚೆಕ್ ಮಾಡಿರಿ ಅಂತ. ನನ್ನ ಫೋನ್ ಚೆಕ್ ಮಾಡ್ತೀನಿ. ಹೌದು, ನನ್ನ ಫೋನ್ ನನಗೆ ರಿಂಗ್ ಆಗ್ತಾ ಇದೆ. ನನಗೆ ಏನೋ ಕೆಲವೊಂದು ಸಾರಿ ಕುಟುಂಬದ ಸದಸ್ಯರು ಮಾಡಿರ್ತಾರೆ, ಏನೋ ಆ ರಿಂಗ್ ಟೋನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಓಕೆ, ರಿಂಗ್ ಟೋನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದು ರಿಂಗ್ ಟೋನ್ ನನ್ನ ಫೋನಿನ ಸಪ್ಪಳ ಅಂತ ಗೊತ್ತೇ ಆಗ್ತಾ ಇಲ್ಲ. ಆದರೆ ಮತ್ತೊಬ್ಬರು ಹೇಳಿದರು, ಇದು ನಿಮ್ಮ ಫೋನ್ ರಿಂಗ್ ಆಗ್ತಾ ಇದೆ, ಬೇರೆಯವ್ರ ಫೋನ್ ಅಲ್ಲ. ಅನೇಕರ ಸಮಸ್ಯೆ ಇದೇ ಆಗ್ಬಿಟ್ಟಿದೆ. ಏನು ಗೊತ್ತಾ, ಆ ರಿಂಗ್ ಟೋನ್ ರೂಢಿನೇ ಇಲ್ಲ ನಮಗೆ. ಸೂಕ್ಷ್ಮತೆ ಇಲ್ವೇ ಇಲ್ಲ. ಪರಿಶುದ್ಧಾತ್ಮನಿಗೆ ಆ ಸೂಕ್ಷ್ಮತೆ ಇಲ್ವೇ ಇಲ್ಲ. ಆತನು ಮಾತನಾಡುವಾಗ ಇದೇ ನಿನ್ನ ಮೊಬೈಲ್ ರಿಂಗ್ ಆಗ್ತಾ ಇದೆ. ಆ ರಿಂಗ್ ಟೋನ್ ಗುರುತಿಸುವಂಥದ್ದು ಯಾವಾಗ? ಅದರೊಂದಿಗೆ ಸಂಬಂಧ ಇರುವಾಗ ರೀ. ಅದರೊಂದಿಗೆ ಸಂಬಂಧ ಇರುವಾಗ ನೀನು ಗುರುತಿಸ್ತಿದ್ದು, ನನ್ನ ಫೋನ್ ರಿಂಗ್ ಆಗ್ತಾ ಇದೆ, ಸೊ ಅದಕ್ಕೆ ನಾನು ಇದನ್ನು ಎತ್ತಬೇಕು. ಕೆಲವರಿಗೆ ಯಾರ್ದೋ ಫೋನ್ ಬಿಡ್ರಿ ಅಂತ ಸುಮ್ಮನೆ ಕೂತ್ಕೊಂಡು ಬಿಡ್ತೀವಿ. ದೇವರಾತ್ಮನು ಮಾತನಾಡ್ತಾ ಇರುವಾಗಲೂ, ನಾನು ಸಂಬಂಧಪಟ್ಟಂಥ ಫೋನ್ ಅಲ್ಲ ಇದು, ನಾನು ಸಂಬಂಧಪಟ್ಟಂಥ ಫೋನ್, ನನಗೆ ಬಂದಿರೋ ಫೋನ್ ಕಾಲ್ ಅಲ್ಲ ಇದು. ಯಾಕೆ? ರೂಢಿ ಇಲ್ಲ. ದೇವರಾತ್ಮನು ಮಾತನಾಡುವಾಗ ಇದು ಆತನ ಸ್ವರ ಅಂತ ಗುರುತಿಸುವ ಸೂಕ್ಷ್ಮ ಅರಿವು, ಸೂಕ್ಷ್ಮ ಪ್ರಜ್ಞೆ ಇಲ್ವೇ ಇಲ್ಲ. ಕೆಲವು ವರ್ಷಗಳ ನಂತರ ನೀವು ನಿಮ್ಮ ಸ್ನೇಹಿತರು ಫೋನ್ ಮಾಡುವಾಗ ಫಟ್ ಅಂತ ಇದು ಇವರೇ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಂಬಂಧ ಕ್ಲೋಸ್ ಇದ್ರೆ ಎಷ್ಟೇ ವರ್ಷ ಬಿಟ್ಟು ಫೋನ್ ಮಾಡಿದ್ರು ಅವರ ಸ್ವರದೊಂದಿಗೆ ಪಟ್ ಅಂತ ಹೇಳ್ಬೋದು, ಇದು ಇವರೇ ಮಾತನಾಡ್ತಾ ಇರುವಂಥದ್ದಂತ. ನಾನು ಅಂತರ ಇಟ್ಕೊಳ್ಬೇಕಂತ ಹೇಳುವುದಿಲ್ಲ. ಪ್ರತಿದಿನ ನಾವು ಆ ಸ್ವರ ಕೇಳಿ 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 ಆತನ ಸಂಬಂಧದಲ್ಲಿ ನಿಕಟ ಸಂಬಂಧ ಹೊಂದಿ ನಾವು ಇರುವಾಗ ಸೂಕ್ಷ್ಮವಾಗಿ ಪರಿಶುದ್ಧಾತ್ಮನ ನಡೆಸುವಿಕೆಗೆ ಸೂಕ್ಷ್ಮತೆ ಹೊಂದುವಾಗ ನಾವು ಆತ್ಮಭರಿತ ಜೀವಿತ ಜೀವಿಸಲಿಕ್ಕೆ ಸಾಧ್ಯ. ಈ ಮಾತು ನಾನು ಹೇಳ್ತಿರುವಾಗ ಪ್ರಿಯರೇ, ವಿಶೇಷವಾಗಿ ಆತ್ಮಭರಿತತೆಗೆ ಈ ಸೂಕ್ಷ್ಮತೆ ಬಹಳ ಇಂಪಾರ್ಟೆಂಟ್. ಓಕೆ, ನಾವು ಈ ಸ್ವಭಾವ, ಈ ಒಂದು ಸತ್ಯ, ಈ ಒಂದು ಪ್ರಾಕ್ಟೀಸ್ ನಾವು ಮಾಡಬೇಕು, ಕಲಿಬೇಕು. ಓಕೆ, ಆತನ ಸ್ವರವನ್ನು ಕಿವಿಗೊಡುವಂಥ
ಒಂದು ಹವ್ಯಾಸ ಅಥವಾ ಅಂಶ ನಾವು ಕಲಿಬೇಕು. ಆತನ ಮಾತನಾಡುವಾಗ ತಕ್ಷಣ ವಿಧೇಯರಾಗಬೇಕು. ಅದು ಪಶ್ಚಾತ್ತಾಪ ಪಡುವಂಥ ದೇವರಾತ್ಮನು ಕೆಲವೊಂದು ಸಾರಿ ಕೆಲವು ವಿಷಯಗಳಿಗೆ ಮಾತನಾಡುವಾಗ ತಕ್ಷಣ ವಿಧೇಯರಾಗಬೇಕು. ಸೂಕ್ಷ್ಮತೆ, ಅದು ಸೆನ್ಸಿಟಿವಿಟಿ, ಸೆನ್ಸಿಟಿವ್ ಸ್ಪಿರಿಟ್. ಪರಿಶುದ್ಧಾತ್ಮನಿಗೆ ಸೆನ್ಸಿಟಿವ್, ಸೂಕ್ಷ್ಮವಾಗಿ ವರ್ತಿಸುವಂಥ ಒಂದು ಸ್ವಭಾವ. ಏನು ಗೊತ್ತಾ, ಪರಿಶುದ್ಧಾತ್ಮನನ್ನ ಪಾರಿವಾಳಕ್ಕೆ ಹೋಲಿಸಲಾಗಿದೆ ಅಲ್ವಾ ಬೈಬಲ್ನಲ್ಲಿ. ನೀವು ಉಳಿದ ಹಕ್ಕಿಗಳನ್ನು ನೋಡ್ರಿ, ಈ ಹಕ್ಕಿಯನ್ನು ನೋಡ್ರಿ, ಏನು ಗೊತ್ತಾ, ನೀವು ಬರ್ತಾ ಇದ್ದೀರಿ ಅಥವಾ ನೀವು ಅಲ್ಲಿ ಬಂದರೆ ಪಾರಿವಾಳ ಹಾಗೆ ನೀವು ಬರ್ಕೊಂತ ಬಿಡು ಅಂತ ಇವು ಕೋಳಿಗಳ ಥರ ಹಾಗೆ ತನ್ನ ಕೆಲಸ ಮಾಡ್ಕೊತಿರ್ತದ? ಇಲ್ಲ. ಏನು ಮಾಡ್ತದೆ ಗೊತ್ತಾ, ನೀನು ಬರುತ್ತಾ ಇದ್ದಿ, ನಿನ್ನ ಸಪ್ಪಳು, ನಿನ್ನ ಹೆಜ್ಜೆಯ ಸಪ್ಪಳ ಆದೊಡನೆ ತಕ್ಷಣ ಹಾರಿ ಹೋಗ್ಬಿಡ್ತದೆ. ಅಷ್ಟು ಸೂಕ್ಷ್ಮ ಹಕ್ಕಿ ಅದು. ಹಾಗೆಯೇ ಪರಿಶುದ್ಧಾತ್ಮನು ಬಹಳ ಸೂಕ್ಷ್ಮ. ಆ ಸೂಕ್ಷ್ಮ ವ್ಯಕ್ತಿಯೊಂದಿಗೆ ಸೂಕ್ಷ್ಮತೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಆ ಸಂಬಂಧ ನಾವು ಬೆಳೆಸಿಕೊಳ್ಳಬೇಕು. ಆ ಸಂಬಂಧ ನಾವು ಬೆಳೆಸಿಕೊಳ್ಳಬೇಕು. ಆ ಸ್ವಭಾವ ಬೆಳೆಸಿಕೊಳ್ಬೇಕು, ಕಲಿಬೇಕು, ಕಿವಿಗೊಡಬೇಕು, ಪಶ್ಚಾತ್ತಾಪ ಪಡಬೇಕು, ವಿಧೇಯರಾಗಬೇಕು. ಆತನು ತಿಳಿಸುವಾಗ, ಮಾತನಾಡುವ ತಕ್ಷಣ ನಾವು ಆ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಬೇಕು. ರೇಡಿಯೋ ಟ್ಯೂನ್ ಮಾಡ್ತಾರಲ್ರಿ, ನಿಮಗೆ ಬೇಕಾಗಿರುವ ಸ್ಟೇಷನ್ ಕೇಳಿಸ್ಕೊಳ್ಳೋದಕ್ಕೆ ನೀವು ಆ ರೇಡಿಯೋ ಟ್ಯೂನ್ ಮಾಡುವಂತೆ ಮಾಡಬೇಕು. ಪ್ರಿಯರೇ, ದೇವರಾತ್ಮನ ಸ್ವರದ ವಿಷಯವಾಗಿ ನಾವು ಇಬ್ರಿಯ ಗ್ರಂಥ 3ನೇ ಅಧ್ಯಾಯ ನೋಡುವಾಗ, ಇಬ್ರಿಯ ಗ್ರಂಥ 3ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಹೃದಯ ಕಠಿಣ ಮಾಡಿಕೊಳ್ಳಬೇಡ್ರಿ. ಭಾಳ ಇಂಪಾರ್ಟೆಂಟ್ ವರ್ಡ ಇದು. ಹೃದಯ ಕಠಿಣ ಮಾಡಿಕೊಳ್ಳುವುದು ಅಂದರೆ ಏನು? ಇನ್ಫ್ಯಾಕ್ಟ್ ನೆಕ್ಸ್ಟ್ ವಚನ, ಅಲ್ಲಿ 8ನೇ ವಚನ ಆದಮೇಲೆ 15ನೇ ವಚನ ನೋಡ್ರಿ. 15ನೇ ವಚನ ಏನು ಹೇಳ್ತದೆ? ಹೃದಯ ಕಠಿಣ ಮಾಡ್ಕೊಳ್ಬೇಡ್ರಿ ಅಂತ ಓದಿದೆವು. ಈಗ 15ನೇ ವಚನ ನೋಡ್ರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಅಂದರೆ ಹೃದಯ ಕಠಿಣ ಮಾಡಿಕೊಳ್ಳುವುದು ಅಂತ ಈ ವಚನದ ಆಧಾರವಾಗಿ ಹೇಳುವುದರ ಅರ್ಥವೇನೆಂದರೆ, ದೇವರ ಶಬ್ದಕ್ಕೆ ಕಿವಿಗೊಡದಿರುವುದು, ದೇವರ ವಾಕ್ಯಕ್ಕೆ, ದೇವರ ಸ್ವರಕ್ಕೆ, ದೇವರ ಪ್ರೇರಣೆಗೆ ಕಿವಿಗೊಡದಿರುವುದು ಹೃದಯ ಕಠಿಣ ಮಾಡಿಕೊಂಡಂತೆ. ಹೃದಯ ಕಠಿಣ ಮಾಡಿಕೊಂಡಂತೆ. ಇದು ಇನ್ನೊಂದು ಮಾತಿನಲ್ಲಿ ದೇವರು ಮಾತನಾಡಲು ಬಯಸ್ತಾನೆ, ಆದರೆ ನಾವು ನೋ ನೆಟ್ವರ್ಕ್ ಝೋನ್ ಹೋಗುವಂಥದ್ದು. ನನಗೆ ನೆಟ್ವರ್ಕ್ ಬೇಕಾಗಿಲ್ಲ, ನಾನು ಔಟ್ ಆಫ್ ರೇಂಜ್ ಹೋದಂಗೆ, ಕಿವಿಗೊಡದಿರುವಂಥ ಸ್ಥಿತಿ. ಇನ್ಫ್ಯಾಕ್ಟ್ ನಾವು ನೋಡುವಾಗ ಹೇಗೆ ನಾವು ಕಿವಿಗೊಡದೆ ಹೋಗ್ತೇವೆ, ಹೇಗೆ ನಾವು ಈ ಸೂಕ್ಷ್ಮತೆಯನ್ನು ಕಳೆದುಕೊಳ್ತೇವೆ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 20ನೇ ವಚನ ಕೂಡ ನೋಡ್ರಿ. ಮೊದಲನೇ ಥೆಸಲೋನಿಕ 5:20 ಹೇಳ್ತದೆ, ಪ್ರವಾದನೆಗಳನ್ನು ಹಿನೈಸಬೇಡ್ರಿ. ಹಿನೈಸುವಾಗ ಯಾರು ಪ್ರವಾದನೆಗಳ ವಿಷಯದಲ್ಲಿ, ಹೌದು, ಪ್ರವಾದಿಗಳನ್ನ ವರಗಳನ್ನೆಲ್ಲ ಕೊಟ್ಟಿದ್ದಾನೆ ದೇವರು. ಆದರೆ ನೀನು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂಥ ಪ್ರವಾದನೆಗಳ ವಿಷಯದಲ್ಲಿ ಅಪಹಾಸ್ಯ ಮಾಡುವಂಥದ್ದು ಮಾಡಬಾರ್ದು. ಮಾಡುವಾಗ ಆ ಸೂಕ್ಷ್ಮತೆಯನ್ನು ನಾವು ಕಳ್ಕೊಳ್ತೇವೆ. ಓಕೆ, ಮಾಡಿ ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತೇವೆ. ಇನ್ಫ್ಯಾಕ್ಟ್ ಅದನ್ನೇ 19ನೇ ವಚನ ನಾವು ನೋಡುವಾಗ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಗ್ರೀವ್ ನಾಟ್ ದ ಹೋಲಿ ಸ್ಪಿರಿಟ್ ಅಲ್ವಾ. ನಾವು ಪರಿಶುದ್ಧಾತ್ಮನನ್ನು ದುಃಖಪಡಿಸಬಾರ್ದು, ಪರಿಶುದ್ಧಾತ್ಮನನ್ನು ನಾವು ಮನನೊಂದಿಸಬಾರ್ದು. ಯಾವಾಗ ವಚನ ಯಾವ ಹಿನ್ನೆಲೆಯಲ್ಲಿ ಕೆಲವರು ಹಿನೈಸುವಾಗ, ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಿರ್ದಿಷ್ಟವಾಗಿ ವರಗಳಿಗೆ ವಿಷಯವಾಗಿ ಹಿನೈಸುವಂಥ ಕಾರ್ಯ ಮಾಡುವಾಗ ನಾವು ಆ ಬೆಂಕಿ ಆರುವಂತೆ ಮಾಡ್ತೇವೆ. ತುಂಬಿರುವಿಕೆಯನ್ನು ಕಳಕೊಳ್ಳುವಂಥದ್ದು ಯಾವಾಗ ಗೊತ್ತಾ? ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟವುಗಳನ್ನು ಅಪಹಾಸ್ಯ ಮಾಡುವಾಗ, ಹೀನೈಸುವಾಗ. ಸೂಕ್ಷ್ಮತೆಯೆಂದಿರುವ ಆ ಪರಿಶುದ್ಧಾತ್ಮನ ವಿಷಯದಲ್ಲಿ ನಾವು ಸೂಕ್ಷ್ಮತೆಯನ್ನು ಕಲ್ಟಿವೇಟ್ ಮಾಡಬೇಕಾಗಿತ್ತು, ಬೆಳೆಸ್ಕೊಳ್ಬೇಕಾಗಿತ್ತು. ಆದರೆ ಕಠಿಣ ಹೃದಯ ಬೆಳೆಸ್ಕೊಳ್ತೇವೆ ನಾವು. ಆ ಕಠಿಣ ಹೃದಯವಿದ್ದರೆ ನಾವು ತುಂಬುವಿಕೆಯಲ್ಲಿ ಸಾಗಲಿಕ್ಕೆ ಸಾಧ್ಯವಿಲ್ಲ. ಕೊನೆಯದಾಗಿ, ಓಕೆ, ದ ಲಾಸ್ಟ್ ಥಿಂಗ್, ಬಹಳ
ಸ್ಪಷ್ಟವಾಗಿ ನಾವು ಮಾಡಬೇಕಾದದ್ದೇನೆಂದರೆ ಆತ್ಮಭರಿತ ಜೀವನ ಬೇಕೋ, ಆತ್ಮಭರಿತ ಜೀವನ ಬೇಕೋ, ವಿಧೇಯತೆಯಲ್ಲಿ ಜೀವಿಸು. ಓಕೆ, ನೀನು ಕಾಪಾಡಿಕೊಳ್ಳಬೇಕಾದ್ರೆ, ಆತ್ಮಭರಿತತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ವಿಧೇಯತೆ ಬೇಕು. ವಿಧೇಯತೆ ಬೇಕು, ಬಹಳ ಅವಶ್ಯಕವಾಗಿ ನಿನ್ನ ಜೀವಿತದಲ್ಲಿ ವಿಧೇಯತೆ ಬೇಕು. ಪ್ರಿಯರೇ, ಆತ್ಮಭರಿತ ಜೀವಿತಕ್ಕೆ ನಾವು ಈ ಮಾತು ಹೇಳುವಾಗ, ಅಶುದ್ಧ ಜೀವಿತ ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತದೆ, ಪರಿಶುದ್ಧಾತ್ಮನನ್ನು ನಂದಿಸ್ತದೆ, ದುಃಖಪಡಿಸ್ತದೆ. ಎಫೆಸ ಪತ್ರಿಕೆ ನೋಡೋಣ, 4ನೇ ಅಧ್ಯಾಯ, ಅದರ ವಚನ 29ರಿಂದ 31ರವರೆಗೆ ನಾವು ನೋಡುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ವಿಷಯವಾಗಿ ನಾವು ನೋಡ್ತೇವೆ. ವಿಧೇಯತೆಯಲ್ಲಿ ನಾವು ಜೀವಿಸಬೇಕಂತ ಹೇಳುವಾಗ ಯಾವ ರೀತಿ ಅದು ವಿಧೇಯತೆ? ಪರಿಶುದ್ಧಾತ್ಮ ಭರಿತ ಜೀವಿತ ನಿನಗೆ ಜೀವಿಸಲಿಕ್ಕೆ ಮನಸ್ಸಿದೆಯಾ? ಹಾಗಿದ್ರೆ ಜಾಗ್ರತೆಯಿಂದ ನೋಡು. ದೇವರು ನಿನಗೆ ವಿಧೇಯತೆ ಬಯಸ್ತಾ ಇದ್ದಾನೆ, ನಿನ್ನಿಂದ ವಿಧೇಯತೆ ಬಯಸ್ತಾನೆ. ಯಾವ ವಿಷಯದಲ್ಲಿ? 29ನೇ ವಚನ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿ ವೃದ್ಧಿಯನ್ನುಂಟು ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡ್ರಿ. ನೆಕ್ಸ್ಟ್ ವಚನ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಅನೇಕರು ದುಃಖಪಡಿಸ್ತಾ ಇರೋದ್ರ ಮಾತಿನಿಂದ. ಓಕೆ, ಹೊಲಸು ಮಾತು, ಕಚಡ ಮಾತು, ಬೆಲೆ ಇಲ್ಲದ ಮಾತು. ನಾನು ಅಲ್ಲಿ ಮಾತಾಡೋದಕ್ಕೂ ಇಲ್ಲಿ ನಿನ್ನ ಪರಿಶುದ್ಧಾತ್ಮ ನಿನ್ನ ಸಂಗಡ ಇದ್ದಾನಲ್ವ, ಯಾವಾಗಲೂ ಇದ್ದಾನಲ್ವ. ಆ ಪರಿಶುದ್ಧಾತ್ಮ ಭರಿತ ಜೀವಿಸಬೇಕು. ಪರಿಶುದ್ಧಾತ್ಮ ಭರಿತತೆ ಯಾವಾಗಲೂ ಇರಬೇಕಂದ್ರೆ ಯಾವಾಗಲೂ ನನ್ನ ಮಾತು ಕಾಲೋಚಿತವಾದ ವಚನ ನೋಡೋಣ. ದೇವರು ಪವಿತ್ರಾತ್ಮನ ಆತ್ಮನನ್ನು ದುಃಖಪಡಿಸಬೇಡ್ರ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನೆಕ್ಸ್ಟ್, ಅದಕ್ಕಾಗಿ ಏನು ಮಾಡಬೇಕು ಗೊತ್ತಾ? ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡ್ರಿ. ಯಾಕೆ? ಇವೆಲ್ಲ ಇರುವಲ್ಲಿ, ಇವೆಲ್ಲ ನಾನು ಮಾಡುವಾಗ ದೇವರಾತ್ಮನಿಗೆ ನಾನು ದುಃಖ ತರಿಸ್ತೇನೆ, ಕಣ್ಣೀರು ಸುರಿಸುವಂತೆ ಮಾಡ್ತೇನೆ. ನನ್ನ ಮಾತು ಹೊಲಸಾದ ಮಾತು, ಕೆಟ್ಟ ಮಾತು, ಕೆಟ್ಟ ಬೈಗಳು, ಮಾತ್ನಾಗ ಬೈಗಳು, ಇಂಥ ಬೈಕೊಂಡು ಪರಿಶುದ್ಧಾತ್ಮ ಭರಿತ ಜೀವಿತ ಜೀವಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೀನು ಅನ್ಯ ಭಾಷೆ ಇಲ್ಲಿ ಮಾತಾಡುತ್ತಾ ಇರಬಹುದು. ಅನ್ಯ ಭಾಷೆ ಮತ್ತೊಬ್ಬರಿಗೆ ಶೋ ಆಫ್ ಮಾಡ್ತಿರ್ಬಹುದು. ನಾನು ಅನ್ಯ ಭಾಷೆ ಮಾತಾಡ್ತಾ ಇದ್ದೇನೆ, ಅನ್ಯ ಭಾಷೆಯ ವರ ಉಪಯೋಗಿಸ್ತಾ ಇರಬಹುದು. ಆದರೆ ಪವಿತ್ರಾತ್ಮ ಭರಿತತೆ ಸಾಧ್ಯ ಇಲ್ಲ. ಪವಿತ್ರಾತ್ಮ ಭರಿತತೆ ಇರಬೇಕು. ನಿನ್ನ ಮಾತು ಶುದ್ಧವಾಗಿರಬೇಕು. ದ್ವೇಷ ಇರಬಾರ್ದು. ವಾಕ್ಯ ಓದಿದ್ದೇವೆ ನಾವು, ದ್ವೇಷ ಇರಬಾರ್ದು. ದ್ವೇಷ, ಸೇಡು ತೀರಿಸಿಕೊಳ್ಳುವ ಸ್ವಭಾವ ಇಲ್ಲ. ನಾನು ಮಾಡುವಾಗ ಪರಿಶುದ್ಧಾತ್ಮ ಭರಿತತೆಯ ಒಂದು ವಾಟರ್ ಟ್ಯಾಂಕ್ ಏನಿದೆ ಅಲ್ಲ ಖಾಲಿ ಆಗ್ತದೆ. ಆತನ ಕಣ್ಣೀರು ಸುರಿಸುವಿಕೆ ನಿನ್ನಲ್ಲಿ ಆ ಬಲ ನಿಲ್ಲುವಂತೆ ಮಾಡುವುದಿಲ್ಲ. ಕ್ರೋಧ ಅಂದ್ರೆ ಏನು? ಮಿತಿ ಮೀರದ ಸಿಡು, ಮಾತುಗೊಮ್ಮೆ ಸಿಟ್ಟು. ಹೆಂಡತಿ ಕೂಡ ಜಗಳ, ಮಕ್ಕಳ ಕೂಡ ಜಗಳ, ಗಂಡನ ಕೂಡ ಜಗಳ, ಅತ್ತಿ ಕೂಡ ಜಗಳ, ಸೊಸಿ ಕೂಡ ಜಗಳ, ಬರೀ ಸಿಟ್ಟು. ಹಿಂಗೆ ಜಗಳ ಮಾಡ್ಕೊಂಡು ಸಿಟ್ಟಿನಿಂದ ವರ್ತಿಸ್ತಾ ಇದ್ರೆ ಅಭಿಷೇಕ ನಿಲ್ಲಲಿಕ್ಕೆ ಸಾಧ್ಯನಾ? ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಎಲ್ಲ ರೀತಿಯಾದಂಥ ಕ್ರೋಧ, ಕೋಪ ಇಲ್ಲಿ ಈ ಅರ್ಥ ಏನು ಕೂಡ ಕೊಡ್ತಾ ಇದೆ ಇಲ್ಲಿ ಗೊತ್ತಾ? ಇದು ಮತ್ತೊಬ್ಬರಿಗೆ ಹಾನಿ ಮಾಡುವ ಹಾಗೆ ಸಿಟ್ಟುಕೊಳ್ಳುವಂಥದ್ದು, ಹಾನಿ ಮಾಡುವ ಹಾಗೆ, ವಾಪಸ್ ಹೋರಾಟ ಮಾಡಿ ಜಗಳ ಆಡುವ ರೀತಿಯಲ್ಲಿ ಕೋಪಗೊಳ್ಳುವಂಥದ್ದು. ಜಗಳ ಕೂಡ ಬ್ರಾಲಿಂಗ್, ಕಲಹ ಅಂತಿದೆ, ವಚನ ನೋಡಿದ್ದು ನೀವು. ಇದು ಕಣ್ಣೀರು ದುಃಖಪಡಿಸುತ್ತದೆ, ಪರಿಶುದ್ಧಾತ್ಮನನ್ನು ದುಃಖಪಡಿಸುತ್ತದೆ. ಆತನು ನಿನ್ನಲ್ಲಿ ತುಂಬಿ ತುಳುಕುವಂತೆ ನೆಲೆಸುವುದಿಲ್ಲ, ಅದು ಮಾಡುವುದಿಲ್ಲ. ಅದು ಕಲಹ, ದೂಷಣೆ,
ದೂಷಣೆ ಅಂದರೆ ಏನು? ಹೊಲಸಾಗಿ ಬೈಯುವಂಥದ್ದು, ಹೊಲಸಾಗಿ ಆಳುವಂಥದ್ದು. ಪರಿಶುದ್ಧಾತ್ಮನನ್ನು ದುಃಖಪಡಿಸ್ತದೆ, ಕಣ್ಣೀರು ಸುರಿಸ್ತದೆ. ದುಷ್ಟತನ, ಕೆಟ್ಟ ವಿಚಾರ ಮಾಡುವಂಥದ್ದು. ಯಾವಾಗಲೂ ಕುಟುಂಬದಲ್ಲಿ ಕೆಟ್ಟ ವಿಚಾರ, ಸ್ಕೂಲ್ನಲ್ಲಿ, ಶಾಲೆಯಲ್ಲಿ, ಕಾಲೇಜಿನಲ್ಲಿ, ಬಿಸ್ನೆಸ್ನಲ್ಲಿ, ಉದ್ಯೋಗದಲ್ಲಿ ಕಂತ್ರಿ ಕೆಲಸ ಅಂತಿಲ್ಲ ಕೆಲವು ಸಾರಿ. ಆ ಕೆಲಸ ಮಾಡ್ತಾ ಇಲ್ಲಿ ಬಂದು ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್, ನಾಟಕ ಕಂಪನಿ ಅಷ್ಟೇ. ಬೇಕಾದಷ್ಟು ನೀನು ಅಲ್ಲಿ ಅನ್ಯ ಭಾಷೆ ಮಾತಾಡ್ತಾ ಇರುವಂತೆ ನಾಟಕ ಮಾಡ್ಬೋದು. ಅಭಿಷೇಕದ ವಿಷಯದಲ್ಲಿ ನೀನು ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಜನಕ್ಕೆ ಗೊತ್ತಾಗ್ತದ್ರಿ. ನಿನ್ನ ಆತ್ಮ ಆರಾಧಿಸುವಾಗ, ನಿನ್ನ ಆತ್ಮ ಸ್ವರೂಪಿಯಾಗಿ, ಆತ್ಮನ ಬಲದಿಂದ, ಆತ್ಮನಿಗೆ ಅಧೀನವಾಗಿ, ಆತ್ಮ ಭರಿತನಾಗಿ ನೀನು ಆರಾಧಿಸುವಾಗ, ಪಕ್ಕದಲ್ಲಿರುವ ಮತ್ತೊಬ್ಬರೊಂದಿಗಿರುವ ಆ ಪರಿಶುದ್ಧಾತ್ಮನಿಗೂ, ನೆಲೆಸಿರುವ ಆತ್ಮನಿಗೂ, ತುಂಬಿರುವ ಆತ್ಮನಿಗೂ ಸಂಬಂಧ ಬರ್ತದೆ. ಇಲ್ಲಾಂದ್ರೆ ಇವನು ಏನೇನೋ ಹುಚ್ಚುಚ್ಚರಂಗೆ ಚೀರಾಡ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ? ಯಾಕೆ? ಕಳ್ಕೊಂಡಿದ್ದೀಯಾ. ವಿಧೇಯತೆ ಇಲ್ಲದ ಜೀವಿತ. ಸೊ ಅವಿಧೇಯತೆಯ ಜೀವಿತ ಪರಿಶುದ್ಧಾತ್ಮನನ್ನು ದುಃಖಪಡಿಸುವುದಕ್ಕೆ ನಡೆಸ್ತದೆ. ಪರಿಶುದ್ಧಾತ್ಮ ಭರಿತತೆಗೆ ನಡೆಸುವುದಿಲ್ಲ. ದುಃಖದ ಸ್ಥಳದಿಂದ ಪರಿಶುದ್ಧಾತ್ಮನು ದೂರ ಹೋಗ್ತಾನೆ. ಯಾರಾದರೂ ಮನಸ್ಸು ನೋಯಿಸ್ತಾ ಇದ್ರೆ ನೀವು ಅಲ್ಲೇ ಕುಂತ್ಕೊಂಡು, ಹ್ಞೂನ್ರಿ ನನ್ನ ಮನಸ್ಸು ನೋಯಿಸ್ರೆ ನಾನು ಇಲ್ಲೇ ಕುಂದಿರ್ತೇನೆ ಅಂತೀಯ? ಮನುಷ್ಯನಾಗಿ ನೀನು ಯಾರು ನಿನ್ಗೆ ದುಃಖ ತರ್ತಾ ಇದ್ದಾರಂದ್ರೆ ಎದ್ದು ಹೋಗ್ತೀಯಲ್ಲಿಂದ. ಪರಿಶುದ್ಧಾತ್ಮನು ನೀನು ದುಃಖ ತರಿಸುವಂಥ ಮಾತು, ದುಃಖ ತರಿಸುವಂಥ ನಡತೆ, ದುಃಖ ತರಿಸುವಂಥ ಸ್ವಭಾವಗಳು ನೀನು ತೋರಿಸ್ತಾ ಇದ್ರೆ ಪರಿಶುದ್ಧಾತ್ಮನ ನಿನ್ನಲ್ಲಿ ತುಂಬಿ ತುಳುಕಬೇಕಾ? ಜಗ ಖಾಲಿ ಮಾಡ್ತಾನೆ ಪರಿಶುದ್ಧಾತ್ಮ. ನಾವು ಪರಿಶುದ್ಧಾತ್ಮನ ಸ್ವರಕ್ಕೆ ಕಿವಿಗೊಡುವವರಾಗಿರಬೇಕು. ನಾವು ಕಿವಿಗೊಡುತ್ತಾ ವಿಧೇಯರಾಗುತ್ತಾ ಸಾಗಿದರೆ ದೇವರ ಸಾನ್ನಿಧ್ಯ ಬಲವಾಗಿ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಬೆಳೆಯಲಾರಂಭಿಸ್ತದೆ. ಅದರ ಜೊತೆಗೆ ಇಬ್ರಿಯ 5:14 ಕೊನೆಯದಾಗಿ ವಚನ ನಾವು ನೋಡೋಣ. ಏನಾಗ್ತದೆ ಗೊತ್ತಾ? ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು, ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ. ಸೊ ಈ ವಚನ ನಮಗೆ ತಿಳಿಸುವಂಥದ್ದೇನು? ನಾನು ಉತ್ತಮವಾಗಿ ವಿಧೇಯನಾಗುವುದಕ್ಕಾಗಿ ನಾನು ಆ ಭೇದವೇನು, ಒಳ್ಳೆಯದೇನು ಕೆಟ್ಟದ್ದೇನು, ಆ ಭೇದ ಗೊತ್ತಾಗ್ತದೆ. ಆತ್ಮಿಕವಾಗಿ ಪ್ರಬುದ್ಧತೆಗೆ ಬೆಳೆಯುವಾಗ, ಆತ್ಮನಿಗೆ ಒಳಪಟ್ಟು ಜೀವಿಸುವಾಗ ಒಳ್ಳೆಯದೇನು ಕೆಟ್ಟದ್ದೇನು ಅದರ ಅರಿವು ಗೊತ್ತಾಗ್ತದೆ. ಇಲ್ಲ ಅಂದರೆ ಈ ಸಣ್ಣ ಮಕ್ಕಳು ನೋಡ್ರಿ, ಸಿಕ್ಕದ್ದೆಲ್ಲ ಬಾಯಾಗ ಹಾಕೊಳ್ತಾರಲ್ಲ, ಹಂಗೆ ಜೀವಿತ ಕೆಲವರು. ಚಿಕ್ಕ ಮಕ್ಕಳು ಬಾಯಾಗ ಹಾಕ್ತಾರೆ, ಈ ಬೆಳೆದ ಚಿಕ್ಕ ಮಕ್ಕಳು ಬಾಯಿಂದ ಹೊರಗೆ ಉಗುಳ್ತಾರೆ, ಮಾತಾಡ್ತಾರೆ, ಹೊಲಸು ಸ್ವಭಾವ ಮಾತಿನಿಂದ. ದುಃಖಿಸುವ ಜೀವಿತ, ಪರಿಶುದ್ಧಾತ್ಮನನ್ನು ದುಃಖಪಡಿಸುವಂಥ ಜೀವಿತ. ಓಕೆ, ಸೊ ಪರಿಶುದ್ಧಾತ್ಮನ ನಮ್ಮನ್ನು ಪ್ರೇರೇಪಿಸುವಾಗ ಸಾಕ್ಷಿ ಕೊಡ್ರಿ. ಪರಿಶುದ್ಧಾತ್ಮನು ಪ್ರೇರೇಪಿಸುವಾಗ ಆ ವರಗಳನ್ನು ಉಪಯೋಗಿಸ್ರಿ. ಪರಿಶುದ್ಧಾತ್ಮನು ಪ್ರೇರೇಪಿಸುವಾಗ ಪ್ರಾರ್ಥಿಸ್ರಿ. ಪರಿಶುದ್ಧಾತ್ಮನಿಗೆ ವಿಧೇಯರಾಗೋಣ. ಆಗುವಾಗ ನಾವು ಆತ್ಮಭರಿತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ. ಸೊ 8 ವಿಷಯಗಳು ನಾವು ನೋಡಿದೆವು. ನೀವು ತಾಳ್ಮೆಯಿಂದ ಈ ಅಧ್ಯಯನದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ನಮ್ಮ ಪ್ರಾರ್ಥನೆ ಇದು ಪ್ರಿಯರೇ, ಈ ಅಧ್ಯಯನ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯಮಾಡಿ ಈ ವಿಡಿಯೋ ಶೇರ್ ಮಾಡಿರಿ. ತಿರುಗೊಂದು ಸಾರಿ ನಾನು ಸಂಕ್ಷಿಪ್ತವಾಗಿ ರಿವೈಸ್ ಮಾಡ್ತೇನೆ. ಆತ್ಮಭರಿತ ಜೀವಿತ ಹೇಗೆ ಕಾಪಾಡಿಕೊಳ್ಬೇಕು? ಮೊದಲನೆಯದು, ನಾನು ಬಯಸಬೇಕು. ಎರಡನೆಯದು, ಎಡಬಿಡದೆ ಪ್ರಾರ್ಥಿಸಬೇಕು. ಮೂರನೆಯದು, ಉತ್ಸಾಹದಿಂದ ಆರಾಧಿಸ್ತಾ ಇರಬೇಕು. ನಾಲ್ಕನೆಯದು, ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರಬೇಕು. ಐದನೆಯದು, ನಂಬಿಕೆಯ ಜೀವಿತ ಜೀವಿಸಬೇಕು. ಬುದ್ಧಿ ಉಪಯೋಗಿಸಿ ಜೀವಿಸುವುದಲ್ಲ, ಅನುಭವ ಉಪಯೋಗಿಸಿ ಜೀವಿಸುವುದಲ್ಲ, ದೇವರ ಆ ವಾಕ್ಯದ ಪ್ರಕಾರ ನಂಬಿಕೆಯಿಂದ ಜೀವಿಸಬೇಕು. ಆರನೆಯದು, ಸಮರ್ಪಿತ ಸ್ವಭಾವ ಇರಬೇಕು. ನಾನು ನನ್ನ ಅಪ್ಪನ ಮಾತ ಕೇಳಿಲ್ಲ, ಅದೆಲ್ಲ ನಡೆಯಲ್ಲ. ಆತ್ಮಿಕ ವ್ಯಕ್ತಿ ಆಗ್ತಾ ಇದೆಯಾ, ಸಮರ್ಪಿಸಬೇಕು. ಏಳನೆಯದು, ಸೂಕ್ಷ್ಮತೆ ಬೇಕು, ಸೆನ್ಸಿಟಿವಿಟಿ ಬೇಕು. ಎಂಟನೆಯದು, ವಿಧೇಯತೆ ಬೇಕು. ಇದನ್ನು ನಾವು ಹೊಂದಿಕೊಂಡು ಇರುವಾಗ ಆತ್ಮಭರಿತ ಜೀವಿತ ನಾವು ಜೀವಿಸಲಿಕ್ಕೆ ಸಾಧ್ಯ.
ಧನ್ಯವಾದಗಳು. ನಾವು ಈ ಸಮಯ ಈ ಅಧ್ಯಯನ ನಾವು ಮುಕ್ತಾಯಗೊಳಿಸ್ತೇವೆ. ಮುಂದಿನ ಅಧ್ಯಯನದ ಒಂದು ಭಾಗದ ಶೀರ್ಷಿಕೆ ಏನು ಗೊತ್ತಾ? ಆತ್ಮಭರಿತ ಆರಾಧನೆ, ಸ್ಪಿರಿಟ್ ಫಿಲ್ಡ್ ವರ್ಷಿಪ್. ಅದನ್ನು ನಾವು ಮುಂದಿನ ಭಾಗದಲ್ಲಿ ಕಲೀಲಿಕ್ಕಿದ್ದೇವೆ. ನಾನು ನಿಮ್ಮನ್ನು ವಿನಂತಿಸ್ತೇನೆ, ದಯಮಾಡಿ ಈ ಅಧ್ಯಯನವನ್ನು ಹಗುರವಾಗಿ ತೆಗೆದುಕೊಳ್ಬೇಡ್ರಿ. ಪ್ರಯಾಸಪಟ್ಟು ಸಿದ್ಧಪಡಿಸಿ ನಿಮಗೆ ಪ್ರಸ್ತುತಪಡಿಸುತ್ತಿರುವ ಈ ಅಧ್ಯಯನ ಹಗುರವಾಗಿ ತೆಗೆದುಕೊಳ್ಬೇಡ್ರಿ. ಶೇರ್ ಮಾಡಿರಿ, ಅಥವಾ ವೈಯಕ್ತಿಕವಾಗಿ ಕೂತ್ಕೊಂಡು ನೋಟ್ಸ್ ಮಾಡ್ಕೊಂಡು ಕಲೀರಿ. ತಿರುಗಿ ಈ ಸಂದೇಶ ಕೇಳ್ರಿ. ಆತ್ಮಭರಿತ ಜೀವಿತ ಜೀವಿಸ್ರಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಅದು ಸ್ವಾಮಿ ನಮಗೆ ಮಾರ್ಗದರ್ಶಕವಾದದ್ದು. ವಿಶೇಷವಾಗಿ ಆತ್ಮಭರಿತ ಜೀವಿತ ಜೀವಿಸುವುದಕ್ಕೆ ನಾವೇನು ಮಾಡಬೇಕು ಅದನ್ನೆಲ್ಲ ನೀನು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅದರ ಪ್ರಕಾರ ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಕೈಗಳು ನಮ್ಮನ್ನು ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್, ಮೇ ಬಿ ಸೇಮ್ ಇದೇ ಮೀಡಿಯಮ್ದಲ್ಲಿ ಐ ವಿಲ್ ಕ್ಯಾಚ್ ಅಪ್ ವಿತ್ ಯು. ಗಾಡ್ ಬ್ಲೆಸ್ ಯು.